ಹಲೋ ಫ್ರೆಂಡ್ಸ್, ಎಲೆಕ್ಟ್ರಾನಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ BMRCLನ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ನ ಡಿಸ್ಕಸ್ ಮಾಡ್ತಾ ಇದ್ರಿ, ವಿಚ್ ವಾಸ್ ಫಾರ್ SCTU. ಈ ಪೇಪರ್ ಯಾವತ್ತು ಕಂಡಕ್ಟ್ ಮಾಡಿದ್ದು ಅಂತ ಹೇಳಿದ್ರೆ ವಿಚ್ ವಾಸ್ ಆನ್ 22 ಜುಲೈ 2023. ಯಾರಿಗೆ ಕಂಡಕ್ಟ್ ಮಾಡಿದ್ದು ಅಂತ ಹೇಳಿದ್ರೆ ನಾನ್ HK ಸ್ಟೂಡೆಂಟ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಡೀಟೇಲ್ ಸೊಲ್ಯೂಷನ್ ವಿಡಿಯೋ ಕೊಡ್ತಾ ಇದ್ದೀರಿ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಪ್ರೊವೈಡ್ ದ ಕೀ ಆನ್ಸರ್ಸ್ ಫ್ರಮ್ ಅವರ್ ಚಾನಲ್. ಸೊ ಇವತ್ತಿನ ಈ ಪಾರ್ಟ್ 1 ವಿಡಿಯೋದಲ್ಲಿ ವಿ ಆರ್ ಗೋಯಿಂಗ್ ಟು ಕವರ್ ಫ್ರಮ್ ಕ್ವಶನ್ ನಂಬರ್ 1 ಟು ಕ್ವಶನ್ ನಂಬರ್ 25. ಇಂದಿನ ವಿಡಿಯೋದಲ್ಲಿ ನಾವು ಆಲ್ರೆಡಿ ಪೇಪರ್ ಅನಾಲಿಸಿಸ್ ಬಗ್ಗೆ ಡಿಸ್ಕಸ್ ಮಾಡಿದ್ರಿ, ಯಾವ್ಯಾವ ಸಬ್ಜೆಕ್ಟ್ ಮೇಲೆ ಎಷ್ಟೆಷ್ಟು ವೇಟೇಜ್ ಇತ್ತು ಮತ್ತು ಯಾವ್ಯಾವ ರೀತಿ ಕ್ವಶನ್ಸ್ ಕೊಟ್ಟಿದ್ದಾರೆ, ಆ ಕ್ವಶನ್ಸ್ನ ನೀವು ಯಾವ ರೀತಿ ಅಟೆಂಡ್ ಮಾಡಬೇಕಾಯ್ತು ಅಂತ ಪ್ರತಿಯೊಂದನ್ನು ನಾವು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ಸೊ ಇಫ್ ಯು ಹ್ಯಾವ್ ನಾಟ್ ವಾಚ್ ದಟ್ ಸೊಲ್ಯೂಷನ್ ವಿಡಿಯೋ, ಲಿಂಕ್ಸ್ ಆರ್ ಗಿವನ್ ಇನ್ ದ ಡಿಸ್ಕ್ರಿಪ್ಷನ್. ಆಲ್ಸೋ ಯು ಕ್ಯಾನ್ ಕ್ಲಿಕ್ ಆನ್ ದ ಐ ಬಟನ್. ಸೊ ಫಸ್ಟ್ ಕ್ವಶನ್ ಏನಂತ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಆ ಸೆಮಿ ಕಂಡಕ್ಟರ್ ಆಸ್ ಡ್ಯಾಶ್ ಟೆಂಪರೇಚರ್ ಕೋಎಫಿಷಿಯಂಟ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ಸ್ ನೋಡಿ ಏನು ಕೊಟ್ಟಿದ್ದಾರೆ: ಪಾಸಿಟಿವ್, ಝೀರೋ, ನೆಗೆಟಿವ್, ಕಾನ್ಸ್ಟೆಂಟ್. ಇನ್ ದ ಕೇಸ್ ಆಫ್ ಪಾಸಿಟಿವ್ ಟೆಂಪರೇಚರ್ ಕೋಎಫಿಷಿಯಂಟ್, ಪಾಸಿಟಿವ್ ಟೆಂಪರೇಚರ್ ಕೋಎಫಿಷಿಯಂಟ್ ಅಂದರೆ ಏನು ಅಂತ ಹೇಳ್ಬಿಟ್ಟು ಫಸ್ಟ್ ತಿಳ್ಕೊಬೇಕು. ಇಫ್ ಟೆಂಪರೇಚರ್ ಇನ್ಕ್ರೀಸಸ್, ರೆಸಿಸ್ಟೆನ್ಸ್ ಕೂಡ ಜಾಸ್ತಿ ಆಗುತ್ತೆ. ಸೊ ಟೆಂಪರೇಚರ್ ಅನ್ನೋದು ಡಿಕ್ರೀಸ್ ಆದರೆ ರೆಸಿಸ್ಟೆನ್ಸ್ ಅನ್ನೋದು ಡಿಕ್ರೀಸ್ ಆಗುತ್ತೆ. ಸೊ ನಾನೇನಂತ ಹೇಳ್ಬೋದು ಅಂತ ಹೇಳಿದ್ರೆ ಡೈರೆಕ್ಟ್ಲಿ ಪ್ರಪೋರ್ಷ್ನಲ್ ಟು. ಸೊ ಈ ಥರ ಯಾವ್ಯಾವ ಮೆಟೀರಿಯಲ್ ಎಕ್ಸಿಬಿಟ್ ಮಾಡುತ್ತೋ ಆ ಮೆಟೀರಿಯಲ್ನ ನಾವು ಯಾವುದಕ್ಕೆ ವಿಂಗಡಣೆ ಮಾಡ್ಬೋದು ಅಂತ ಹೇಳಿದ್ರೆ, ಅಥವಾ ಯಾವುದಕ್ಕೆ ಕ್ಲಾಸಿಫೈ ಮಾಡ್ಬೋದು ಅಂತ ಹೇಳಿದ್ರೆ ಪಾಸಿಟಿವ್ ಟೆಂಪರೇಚರ್ ಕೋಎಫಿಷಿಯಂಟ್ ಅಂತ ಹೇಳ್ಬಿಟ್ಟು ನಾವು ಕ್ಲಾಸಿಫೈ ಮಾಡ್ಬೋದು. ಎಕ್ಸಾಂಪಲ್ಸ್ ಫಾರ್ ಪಾಸಿಟಿವ್ ಟೆಂಪರೇಚರ್ ಕೋಎಫಿಷಿಯಂಟ್ ಅಂದರೆ ಮೆಟಲ್ಸ್ನಲ್ಲಿ ಎಕ್ಸಾಂಪಲ್ಸ್ ಯಾವುದಾದ್ರು ಕೊಡ್ಬೋದು ನಾನು. ವಿ ಕ್ಯಾನ್ ಗಿವ್ ಎನ್ ಎಕ್ಸಾಂಪಲ್ ಫಾರ್ ಕಾಪರ್, ಅಲ್ಯೂಮಿನಿಯಂ, ಸಿಲ್ವರ್, ಗೋಲ್ಡ್ ಎಕ್ಸೆಟ್ರಾ. ಸೊ ಇವೆಲ್ಲ ಮೆಟೀರಿಯಲ್ಸು ಪಾಸಿಟಿವ್ ಟೆಂಪರೇಚರ್ ಕೋಎಫಿಷಿಯಂಟ್ ಆಗಿ ಎಕ್ಸಿಬಿಟ್ ಮಾಡುತ್ತೆ. ಹಾಗಾದರೆ ನೆಗೆಟಿವ್ ಟೆಂಪರೇಚರ್ ಕೋಎಫಿಷಿಯಂಟ್ ಅಂದರೆ ಏನು? ಇನ್ ದ ಕೇಸ್ ಆಫ್ ನೆಗೆಟಿವ್ ಟೆಂಪರೇಚರ್ ಕೋಎಫಿಷಿಯಂಟ್, ಟೆಂಪರೇಚರ್ ಏನಾದರೂ ಜಾಸ್ತಿ ಆದರೆ ರೆಸಿಸ್ಟೆನ್ಸ್ ಅನ್ನೋದು ಡಿಕ್ರೀಸ್ ಆಗುತ್ತೆ. ಸೊ ಯಾವ ರೀತಿ ರಿಲೇಷನ್ ಎಕ್ಸಿಬಿಟ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಇಟ್ ಈಸ್ ಗೋಯಿಂಗ್ ಟು ಎಕ್ಸಿಬಿಟ್ ಇನ್ವರ್ಸ್ ರಿಲೇಷನ್. ಎಕ್ಸಾಂಪಲ್ಸ್ ಫಾರ್ ನೆಗೆಟಿವ್ ಟೆಂಪರೇಚರ್ ಕೋಎಫಿಷಿಯಂಟ್ ಅಂದರೆ ಯಾವುದು? ಸೆಮಿಕಂಡಕ್ಟರ್ನಲ್ಲಿ ಯಾವುದು? ಸಿಲಿಕಾನ್, ಜರ್ಮೇನಿಯಮ್, ಗ್ಯಾಲಿಯಮ್ ಆರ್ಸೆನೈಡ್, ಇವೆಲ್ಲದನ್ನು ಎಕ್ಸಾಂಪಲ್ಸ್ ಫಾರ್ ಸೆಮಿಕಂಡಕ್ಟರ್. ಹಾಗಾದರೆ ಫಸ್ಟ್ ಕ್ವೆಶನ್ ಆನ್ಸರ್ ಏನು ಬರುತ್ತೆ? ಆ ಸೆಮಿಕಂಡಕ್ಟರ್ ಈಸ್ ಗೋಯಿಂಗ್ ಟು ಎಕ್ಸಿಬಿಟ್ ಡ್ಯಾಶ್ ಟೆಂಪರೇಚರ್ ಕೋಎಫಿಷಿಯಂಟ್ ಅಂತ ಹೇಳಿದ್ರೆ ಇಟ್ ಈಸ್ ಗೋಯಿಂಗ್ ಟು ಎಕ್ಸಿಬಿಟ್ ನೆಗೆಟಿವ್ ಟೆಂಪರೇಚರ್ ಕೋಎಫಿಷಿಯಂಟ್. ಕಾನ್ಸ್ಟೆಂಟ್ ಅಂದರೆ ಏನು? ಟೆಂಪರೇಚರ್ ಮತ್ತು ರೆಸಿಸ್ಟೆನ್ಸ್ಗೆ ರಿಲೇಷನ್ ಅನ್ನೋದು ಇರೋದಿಲ್ಲ. ಹಾಗಾದರೆ ಸೂಟಬಲ್ ಆಪ್ಷನ್ ಯಾವ್ದು ಫಾಲೋ ಆಗುತ್ತೆ? ಆಪ್ಷನ್ ಸಿ ಈಸ್ ಗೋಯಿಂಗ್ ಟು ಫಾಲೋ. ಸೆಕೆಂಡ್ ಕ್ವೆಶನ್ ನೋಡಿ ಏನು ಕೊಟ್ಟಿದ್ದಾರೆ, ಬೇಸ್ 16 ರೆಫರ್ಸ್ ಟು ವಿಚ್ ನಂಬರ್ ಸಿಸ್ಟಮ್ ಅಂತ ಕೊಟ್ಟಿದ್ದಾರೆ. ಸೊ ಬೇಸ್ ಎನ್ ಅಂತ ತಗೊಳ್ಳಿ. ಸೊ ಬೇಸ್ ಎನ್ ನಂಬರ್ ಸಿಸ್ಟಮಲ್ಲಿ ವಾಟ್ ಆಲ್ ದ ಪಾಸಿಬಿಲಿಟೀಸ್ ವಿ ಕ್ಯಾನ್ ಏಬಲ್ ಟು ರೆಪ್ರೆಸೆಂಟ್, ಅದನ್ನು ನಾನು ಏನಂತ ತೊಗೊತೀನಿ ಅಂತ ಹೇಳಿದ್ರೆ ಆರ್ ಅಂತ ತೊಗೊತೀನಿ. ಸೊ ಆರ್ ಈಸ್ ಗೋಯಿಂಗ್ ಟು ವೇರಿ ಫ್ರಮ್ 0 to n-1. ಒಂದು ಎಕ್ಸಾಂಪಲ್ ತೊಗೊಳೋಣ. ವಿ ಆರ್ ಹ್ಯಾವಿಂಗ್ ಬೈನರಿ ನಂಬರ್ ಸಿಸ್ಟಮ್. ಇನ್ ದ ಕೇಸ್ ಆಫ್ ಬೈನರಿ ನಂಬರ್ ಸಿಸ್ಟಮ್, the number of possible values that we can represent is 2 values. ಯಾವ್ದು? 0 ಮತ್ತು 1 ಅನ್ನೋದನ್ನು ನಾವು ರೆಪ್ರೆಸೆಂಟ್ ಮಾಡ್ಬೋದು. ಯಾವುದರಲ್ಲಿ? ಇನ್ ದ ಕೇಸ್ ಆಫ್ ಬೈನರಿ ನಂಬರ್ ಸಿಸ್ಟಮ್. ಇನ್ ದ ಕೇಸ್ ಆಫ್ ಆಕ್ಟಲ್ ನಂಬರ್ ಸಿಸ್ಟಮ್ ಎಷ್ಟು ವ್ಯಾಲ್ಯೂಸ್ನ ನಾವು ರೆಪ್ರೆಸೆಂಟ್ ಮಾಡ್ಬೋದು? 8 ವ್ಯಾಲ್ಯೂಸ್ನ ನಾವು ರೆಪ್ರೆಸೆಂಟ್ ಮಾಡ್ಬೋದು. ಯಾವುದಾದ್ರು 8 ವ್ಯಾಲ್ಯೂಸ್ ಅಂತ ಹೇಳಿದ್ರೆ 0, 1, 2, 3, 4, 5, 6, 7 ಇವೆಲ್ಲ 8 ವ್ಯಾಲ್ಯೂಸ್ನ ನಾನು ಆಕ್ಟಲ್ ನಂಬರ್ ಸಿಸ್ಟಮಲ್ಲಿ ರೆಪ್ರೆಸೆಂಟ್ ಮಾಡ್ಬೋದು. ನೆಕ್ಸ್ಟ್ ಥರ್ಡ್ ನಂಬರ್ ಸಿಸ್ಟಮ್ ಯಾವುದು? BCD ಅಥವಾ ಡೆಸಿಮಲ್ ನಂಬರ್ ಸಿಸ್ಟಮ್ ಅಂತನಾದರೂ ಹೇಳ್ಬೋದು. ಇನ್ ದ ಕೇಸ್ ಆಫ್ BCD ಅಥವಾ ಡೆಸಿಮಲ್ ನಂಬರ್ ಸಿಸ್ಟಮ್ನಲ್ಲಿ 10 ವ್ಯಾಲ್ಯೂಸ್ನ ನಾನು ರೆಪ್ರೆಸೆಂಟ್ ಮಾಡ್ಬೋದು. ಯಾವುದ್ಯಾವುದು ಅಂತ ಹೇಳಿದ್ರೆ 0, 1, 2, 3, 4, 5, 6, 7, 8 ಆ್ಯಂಡ್ ದೆನ್ 9. ಟೋಟಲ್ ವ್ಯಾಲ್ಯೂಸ್ ನಾನು ಎಷ್ಟು ರೆಪ್ರೆಸೆಂಟ್ ಮಾಡ್ಬೋದು? 10 ವ್ಯಾಲ್ಯೂಸ್ನ ನಾನು ರೆಪ್ರೆಸೆಂಟ್ ಮಾಡ್ಬೋದು. ಇನ್ ದ ಕೇಸ್ ಆಫ್ ಬೇಸ್ 16 ಅಂದರೆ ಏನು? ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್. ಇನ್ ದ ಕೇಸ್ ಆಫ್ ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್, ಹೆಕ್ಸಾ ಅಂದರೆ ಎಷ್ಟು? 16 ಅಂತ ತಗೊಳ್ಳಿ. ಸೊ 16 ಸೆಟ್ ಆಫ್ ವ್ಯಾಲ್ಯೂಸ್ ಯು ಕ್ಯಾನ್ ರೆಪ್ರೆಸೆಂಟ್. 0 to 15 ಅನ್ನೋದಕ್ಕಿಂತ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತಾರೆ ಅಂತ ಹೇಳಿದ್ರೆ 0, 1, 2, 3, 4, 5, 6, 7, 8, 9. 9 ಆದಮೇಲೆ ಏನು? A, B, C, D ಆ್ಯಂಡ್ ದೆನ್ E, F. ಇನ್ ದ ಕೇಸ್ ಆಫ್ ಡೆಸಿಮಲ್ ನಂಬರ್ ಸಿಸ್ಟಮ್ನಲ್ಲಿ 9 ಆದಮೇಲೆ ಏನಂತ ಬರುತ್ತೆ? 1, 0 ಅಂದರೆ ಏನು? 10 ಅಂತ ಹೇಳ್ತೀರಿ. ಇದರಲ್ಲಿ 10 ಅಂದರೆ ಏನು? ಎ ಅಂತ ಅರ್ಥ. 11, 12, 13, 14, 15. ಎಫ್ ಆದಮೇಲೆ ವಾಟ್ ಈಸ್ ದ ನೆಕ್ಸ್ಟ್ ಸೆಟ್ ಆಫ್ ವ್ಯಾಲ್ಯೂ? 1, 0.
10 in hexadecimal ಡೆಸಿಮಲಲ್ಲಿ ಯಾವ ರೀತಿ ಇರುತ್ತೆ? ಇಟ್ ಈಸ್ 16. ಸೊ ಬೇಸ್ 16 ರೆಫರ್ಸ್ ಟು ವಿಚ್ ಕೈಂಡ್ ಆಫ್ ನಂಬರ್ ಸಿಸ್ಟಮ್ ಅಂತ ಹೇಳಿದ್ರೆ ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್. ಹಾಗಾದರೆ ಆಪ್ಷನ್ ಯಾವ್ದು ಫಾಲೋ ಆಗುತ್ತೆ? ಆಪ್ಷನ್ ಬಿ ಈಸ್ ಗೋಯಿಂಗ್ ಟು ಫಾಲೋ. ಥರ್ಡ್ ಕ್ವೆಶನ್ ನೋಡಿ, ಡೆಸಿಮಲ್ 43 ಇನ್ ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್ ಈಸ್ 43 ಇನ್ ಡೆಸಿಮಲ್ ಈಸ್ ಈಕ್ವಲ್ಸ್ ಟು ಡ್ಯಾಶ್ ಇನ್ ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್ ಅಂತ ಕೇಳ್ತಾ ಇದ್ದಾರೆ. ಇದನ್ನು ನೋಡಿ ಎರಡು ರೀತಿ ಸಾಲ್ವ್ ಮಾಡ್ಬೋದು. ಫಸ್ಟ್ ಮೆಥಡ್ ಏನಂತ ಹೇಳಿದ್ರೆ, ಫಸ್ಟ್ ಡೈರೆಕ್ಟ್ಲಿ ಯು ಕನ್ವರ್ಟ್ ಫ್ರಮ್ ಡೆಸಿಮಲ್ ನಂಬರ್ ಸಿಸ್ಟಮ್ ಟು ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್. ನೆಕ್ಸ್ಟ್ ಇನ್ನೊಂದು ವಿಧಾನ ಏನಂತ ಹೇಳಿದ್ರೆ, ಡೆಸಿಮಲಿಂದ ಬೈನರಿ ಕನ್ವರ್ಟ್ ಮಾಡಿ ಬೈನರಿಯಿಂದ 4 ನಂಬರ್ಸ್ ಗ್ರೂಪಿಂಗ್ ಮಾಡಿದ್ರೆ ನಮಗೆ ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್ ಬಂದುಬಿಡುತ್ತೆ. ಬೈನರಿ ನಂಬರ್ ಸಿಸ್ಟಮಿಂದ 3 ಗ್ರೂಪಿಂಗ್ ಏನಾದರೂ ಮಾಡಿದ್ರೆ ಆಕ್ಟಲ್ ನಂಬರ್ ಸಿಸ್ಟಮ್ ಬರುತ್ತೆ. ಸೊ 43ನ ನಾನು ಡೈರೆಕ್ಟಾಗಿ ಹೆಕ್ಸಾಡೆಸಿಮಲ್ಗೆ ಹೆಂಗೆ ಕನ್ವರ್ಟ್ ಮಾಡೋದು ಅಂತ ಹೇಳಿದ್ರೆ, ಲುಕ್ ಅಟ್ ದ ಥಿಂಗ್ಸ್ ಕೇರ್ಫುಲಿ. 43 ಯು ಸ್ಟಾರ್ಟ್ ಟೇಕಿಂಗ್ ಇನ್ 16. 16 ಯಾಕೆ ತೊಗೋಬೇಕು ಅಂತ ಹೇಳಿದ್ರೆ ಹೆಕ್ಸಾಡೆಸಿಮಲ್ ವ್ಯಾಲ್ಯೂ ಈಸ್ 16 ಅಂತ ಅರ್ಥ. 16 2s 32. 16 2s 32. ರಿಮೈಂಡರ್ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 11. 11 ಅಂದರೆ ಏನು? 11 ಅಂತ ಹೇಳಿದ್ರೆ ಬಿ ಅಂತ ಅರ್ಥ. ಸೊ ನಾನೇನಾದರೂ ಬರ್ಕೊಂಡ್ರೆ ಏನಂತ ಬರುತ್ತೆ? ಇಟ್ ಈಸ್ ಅ 2b ಇನ್ ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್. ಹಾಗಾದರೆ ಆಪ್ಷನ್ ಯಾವ್ದು ಫಾಲೋ ಆಗುತ್ತೆ? ಆಪ್ಷನ್ ಬಿ ಈಸ್ ಗೋಯಿಂಗ್ ಟು ಫಾಲೋ. ಇನ್ನೊಂದು ರೀತಿ ನಾನು ಹೆಂಗೆ ಸಾಲ್ವ್ ಮಾಡೋದು? 43ನ ಯು ಟ್ರೈ ಟು ಕನ್ವರ್ಟ್ ಇನ್ ಟು ಬೈನರಿ, ದೆನ್ ಕನ್ವರ್ಟ್ ಬ್ಯಾಕ್ ಟು ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್. 2 21s are 42, remainder is to 1. Next 2 10s are 20, remainder is 1. Next 2 5s 10, remainder is 0. ಅದೇ ರೀತಿ ನೆಕ್ಸ್ಟ್ ಏನು ಬರುತ್ತೆ? 2 2s 4, remainder is 1. Next 2 1s are 2, remainder is 0. ನಾನು ಈ ರೀತಿ ಬರ್ಕೊಂಡ್ರೆ ನಂಗೆ ಏನು ಬರುತ್ತೆ? 1 0 1 0 1 1 ಅಂತ ಬರುತ್ತೆ. ನೋಡಿ, 4 ಗ್ರೂಪಿಂಗ್ ಮಾಡಬೇಕು. 4 ಗ್ರೂಪಿಂಗ್ ಮಾಡೋದ್ರಿಂದ ಇಲ್ಲಿ ಆಲ್ರೆಡಿ 4 ಟರ್ಮ್ಸ್ ಇದೆ, ಈಸಿಲಿ ನಾನು ಗ್ರೂಪ್ ಮಾಡ್ಬೋದು. ಇಲ್ಲಿ 4 ಟರ್ಮ್ಸ್ ಇಲ್ಲ, ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ ಲೆಫ್ಟ್ ಸೈಡ್ನಲ್ಲಿ ನಾನು ಝೀರೋಸ್ನ ಅಪೆಂಡ್ ಮಾಡ್ಕೋಬೋದು. ವ್ಯಾಲ್ಯೂ ಅನ್ನೋದು ಚೇಂಜ್ ಆಗೋದಿಲ್ಲ. 0 0 1 0 ಅಂದರೆ ಎಷ್ಟು? 2 ಇನ್ ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್. 1 0 0 1 ಅಂದರೆ 9. 1 0 1 0 ಅಂತ ಹೇಳಿದ್ರೆ 10. 1 0 1 1 ಅಂದ್ರೇನು? 11. 11 ಅಂದರೆ ಏನು? ಬಿ ಅಂತ ಅರ್ಥ. ಸೊ ವಿಚ್ ಈಸ್ 2b ಇನ್ ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್. ಹಾಗಾದರೆ ಆಪ್ಷನ್ ಯಾವ್ದು ಬರುತ್ತೆ? ಆಪ್ಷನ್ ಬಿ ಈಸ್ ಗೋಯಿಂಗ್ ಟು ಫಾಲೋ. ಫೋರ್ತ್ ಕ್ವೆಶನ್ ನೋಡಿ, ಇಟ್ ಈಸ್ ಅ ಪಾರ್ಟ್ ಆಫ್ ಆಪ್ಟಿಕಲ್ ಫೈಬರ್ ಕಮ್ಯುನಿಕೇಷನ್. ದ ಕೋರ್ ಆಫ್ ಅ ಫೈಬರ್ ಆಪ್ಟಿಕ್ ಕೇಬಲ್ ಈಸ್ ಮೇಡ್ ಅಪ್ ಆಫ್. ಆಪ್ಷನ್ಸ್ ನೋಡಿ ಏನು ಕೊಟ್ಟಿದ್ದಾರೆ? ಏರ್, ಗ್ಲಾಸ್, ಡೈಮಂಡ್, ಕ್ವಾರ್ಟ್ಸ್. Quartz is a crystalline material which is going to exhibit piezoelectric effect. So easily ನಾವು ಆಪ್ಷನ್ ಡಿ ನ ಎಲಿಮಿನೇಟ್ ಮಾಡ್ಬೋದು. ಡೈಮಂಡ್ ವಿಚ್ ಈಸ್ ಅ ಕಾಸ್ಟ್ಲಿಯಸ್ ಒನ್, ವಿ ಆರ್ ನಾಟ್ ಗೋಯಿಂಗ್ ಟು ಯೂಸ್ ಇನ್ ದ ಫೀಲ್ಡ್ ಆಫ್ ಕಮ್ಯುನಿಕೇಷನ್. ಸೊ ನಾವೇನು ಮಾಡ್ಬೋದು? ಆಪ್ಷನ್ ಸಿ ಆ್ಯಂಡ್ ಡಿ ಈಸ್ ಈಸಿಲಿ ಬೀನ್ ಎಲಿಮಿನೇಟೆಡ್. ಒಂದು ಫೈಬರ್ ಆಪ್ಟಿಕ್ ಕೋರ್ನಲ್ಲಿ ನಾವೇನೋ ತೊಗೊಂಡ್ರೆ ಕ್ರಾಸ್ ಸೆಕ್ಷನ್ ವ್ಯೂನಲ್ಲಿ ನೋಡಿ, ಫಸ್ಟ್ ನಮಗೇನು ಬರುತ್ತೆ? ಕೋರ್ ಅನ್ನೋದು ಬರುತ್ತೆ. ಸೊ ದಿಸ್ ಒನ್ ಈಸ್ ಕೋರ್. ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಲೈಟ್ ಅನ್ನೋದು ಪಾಸ್ ಆಗುತ್ತೆ. ಸೊ ಲೈಟ್ ವಿಲ್ ಬಿ ಪ್ರೊಪಗೇಟಿಂಗ್ ಇನ್ಸೈಡ್ ದ ಕೋರ್. ಸಿನ್ಸ್ ದ ಡಯಾಮೀಟರ್ ಆಫ್ ದ ಕೋರ್ ಈಸ್ ವೆರಿ ವೆರಿ ಸ್ಮಾಲ್, ಏನಾಗುತ್ತೆ? ಸ್ಟ್ರೆಂತ್ ಅನ್ನೋದು ಕಡಿಮೆ ಇರುತ್ತೆ. ಮೋರ್ ಓವರ್ ಬೆಂಡ್ ಮಾಡೋ ಟೈಮ್ನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಇದಕ್ಕೆ ನಾವೇನು ಮಾಡಬೇಕು? ಇಂಟರ್ಫರೆನ್ಸ್ ಅನ್ನೋದನ್ನು ಕಡಿಮೆ ಮಾಡಬೇಕು ಆ್ಯಂಡ್ ಮೆಕ್ಯಾನಿಕಲ್ ಸ್ಟ್ರೆಂತ್ ಅನ್ನೋದನ್ನು ನಾವು ಜಾಸ್ತಿ ಮಾಡಬೇಕು. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಔಟರ್ ಲೇಯರ್, ದಟ್ ಈಸ್ ವಿ ಆರ್ ಗೋಯಿಂಗ್ ಟು ಗಿವ್ ಕ್ಲಾಡಿಂಗ್. ಔಟರ್ ಲೇಯರ್ನಲ್ಲಿ ನಾವು ಕ್ಲಾಡಿಂಗ್ ಅನ್ನೋದನ್ನು ಪ್ಲೇಸ್ ಮಾಡ್ತೀವಿ. ಸೊ ದ ಕೋರ್ ಆಫ್ ದ ಫೈಬರ್ ಆಪ್ಟಿಕ್ ಕೇಬಲ್ ಈಸ್ ಮೇಡ್ ಅಪ್ ಆಫ್ ಏರ್ ಮತ್ತು ಗ್ಲಾಸ್ ಅಂತಿದೆ. ಅಪ್ರಾಪ್ರಿಯೇಟ್ ಆನ್ಸರ್ ಈಸ್ ಗ್ಲಾಸ್. ಹಾಗಾದರೆ ಯಾವ ಆಪ್ಷನ್ ಫಾಲೋ ಆಗುತ್ತೆ? ಆಪ್ಷನ್ ಬಿ ಈಸ್ ಗೋಯಿಂಗ್ ಟು ಫಾಲೋ, ದಟ್ ಈಸ್ ಗ್ಲಾಸ್. ಇನ್ನು ಸ್ವಲ್ಪ ಕ್ವೆಶನ್ಸಲ್ಲಿ ಯಾವ ರೀತಿ ಕೊಡ್ತಾರೆ ಅಂತ ಹೇಳಿದ್ರೆ ಪ್ಯೂರ್ ಸಿಲಿಕಾ ಅಥವಾ ಇನ್ನೊಂದು 2-3 ಆಪ್ಷನ್ಸಲ್ಲಿ ಇನ್ಯಾವ ಥರ ಕೊಡ್ತಾರೆ? ಪ್ಲಾಸ್ಟಿಕ್ಸ್ ಅಂತಲೂ ಕೇಳ್ಬೋದು. ಫಿಫ್ತ್ ಕ್ವೆಶನ್ ನೋಡಿ ಏನು ಕೊಟ್ಟಿದ್ದಾರೆ? ಇನ್ ದ ಕೇಸ್ ಆಫ್ ಆನ್ಲೈನ್ ಯು ಪಿ ಎಸ್ ಇನ್ವರ್ಟರ್ ಈಸ್ ಡ್ಯಾಶ್ ಟೈಪ್ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಆಪ್ಷನ್ ಏನು? ಆಲ್ವೇಸ್ ಆನ್, ಆಲ್ವೇಸ್ ಆಫ್, ಆನ್ ಓನ್ಲಿ ಡ್ಯೂರಿಂಗ್ ಫೇಲ್ಯೂರ್ ಆಫ್ ಪವರ್, ಆಫ್ ಓನ್ಲಿ ಡ್ಯೂರಿಂಗ್ ಫೇಲ್ಯೂರ್ ಆಫ್ ಪವರ್. ಯು ಪಿ ಎಸ್ನಲ್ಲಿ ನೋಡಿ 2 ಥರ ಬರುತ್ತೆ. ಒಂದೇನಂತ ಹೇಳಿದ್ರೆ ಆನ್ಲೈನ್ ಯು ಪಿ ಎಸ್, ಇನ್ನೊಂದು ಆಫ್ಲೈನ್ ಯು ಪಿ ಎಸ್. ಮನೆಯಲ್ಲಿರೋ ಯು ಪಿ ಎಸ್ ಎಲ್ಲ ನಾವು ಯೂಸ್ ಮಾಡೋದು ಆಫ್ಲೈನ್ ಯು ಪಿ ಎಸ್. ಅಂದರೆ ಏನು? ವೆನೆವರ್ ದೇರ್ ಈಸ್ ಅ ಪವರ್ ಫೇಲ್ಯೂರ್, ಇನ್ವರ್ಟರ್ ವಿಲ್ ಬಿ ಆನ್.
ಪವರ್ ಫೇಲ್ಯೂರ್ ಇಂಡಿಕೇಶನ್ ಒಂದು ರಿಲೇ ಟೈಪಲ್ಲಿ ಇರುತ್ತೆ. ಪವರ್ ಏನಾದರೂ ಟ್ರಿಪ್ ಆಗಿದ ತಕ್ಷಣ ಆಗುತ್ತೆ, ರಿಲೇ ಅನ್ನೋದು ಆಕ್ಟಿವೇಟ್ ಆಗುತ್ತೆ, ದೆನ್ ಯು ಪಿ ಎಸ್ ಇಸ್ ಗೋಯಿಂಗ್ ಟು ಸ್ಟಾರ್ಟ್ ಗಿವಿಂಗ್ ದ ಪವರ್. ಈ ಥರ ಯು ಪಿ ಎಸ್ನ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಆಫ್ಲೈನ್ ಯು ಪಿ ಎಸ್ ಅಂತ ಕರಿತೀವಿ. ಬಟ್ ಇನ್ ಇಂಡಸ್ಟ್ರೀಸ್ ಆ್ಯಂಡ್ ಆಲ್ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ವಿ ವಾಂಟ್ ದಟ್ ಫ್ಲಿಕರಿಂಗ್ ಟೈಮ್ ಅನ್ನೋದನ್ನು ಕಡಿಮೆ ಮಾಡಬೇಕು. ಸೊ ಆ ಕಾರಣದಿಂದ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ವಿ ಆರ್ ಗೋಯಿಂಗ್ ಟು ಮೇಕ್ ಯೂಸ್ ಆಫ್ ಆನ್ಲೈನ್ ಯು ಪಿ ಎಸ್. ಸೊ ಇನ್ವರ್ಟರ್ ವಿಲ್ ಬಿ ಆಲ್ವೇಸ್ ಇನ್ ದ ಆನ್ ಸ್ಟೇಟ್. ಸೊ ಇದರಲ್ಲಿ ಆನ್ಲೈನ್ ಯು ಪಿ ಎಸ್ನಲ್ಲಿ ಇನ್ವರ್ಟರ್ ಅನ್ನೋದು ಆಲ್ವೇಸ್ ಇಟ್ ವಿಲ್ ಬಿ ಇನ್ ದ ಆನ್ ಸ್ಟೇಟ್. ಹಾಗಾದರೆ suitable option that is going to follow is option B is correct, that is always in on state. Sixth question ನೋಡಿ, it is a easy question ಅಂತ ಅನ್ಕೊಂತೀರಿ, ಬಟ್ ಕ್ವಶನ್ ಅಲ್ಲೇ ಮಿಸ್ಟೇಕ್ ಇದೆ. ಸಿಂಪಲ್ ಥಿಂಗ್, ಓಮ್ಸ್ ಲಾ ಈಸ್ ಅಪ್ಲಿಕೇಬಲ್ ಫಾರ್, ನಾವೇನಂತ ಅನ್ಕೊಂತೀರಿ, ವಾಟ್ ಡು ಮೀನ್ ಬೈ ಓಮ್ಸ್ ಲಾ ನೀವು ಯಾರನ್ನಾದ್ರು ಕೇಳಿದ ತಕ್ಷಣ ಅಥವಾ ನೀವೇ ಕೇಳ್ಕೊಳ್ಳಿ, ನಾವೇನು ಹೇಳ್ತೀರಿ ಅಂತ ಹೇಳಿದ್ರೆ ದಿ ಕರೆಂಟ್ ಕ್ಯಾರಿಂಗ್ ಇನ್ ದ ಕಂಡಕ್ಟರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ವೋಲ್ಟೇಜ್ ಬೀಯಿಂಗ್ ಅಪ್ಲೈಡ್ ಅಂತ ಹೇಳ್ತೀರಿ. ಆ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಏನಾದ್ರು ತೆಗಿಬೇಕಂತ ಹೇಳಿದ್ರೆ ಐ ಈಸ್ ಈಕ್ವಲ್ ಟು ವಿ ಡಿವೈಡೆಡ್ ಬೈ ಆರ್. ದಿಸ್ ಈಕ್ವೇಷನ್ ಈಸ್ ವ್ಯಾಲಿಡ್ ಯಾವಾಗ ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ಆ್ಯಂಡ್ ಪ್ರೆಷರ್ ಅಂತ ಹೇಳ್ತೀರಿ. ಸೊ ಹಾಗಾದರೆ ನಾನು ಆನ್ ರೀಅರೇಂಜಿಂಗ್ ಕ್ಯಾನ್ ಐ ರೈಟ್ ವಿ ಈಕ್ವಲ್ಸ್ ಟು ಐ ಆರ್. ವಾಟ್ ವಿ ಆರ್ ಟೆಲ್ಲಿಂಗ್ ಈಸ್ ಓಮ್ಸ್ ಲಾ ಅನ್ನೋದು ವಿ ಈಕ್ವಲ್ಸ್ ಟು ಐ ಆರ್ ಈಸ್ ನಾಟ್ ದಿ ಓನ್ಲಿ ಫಾರ್ಮ್ ಆಫ್ ಓಮ್ಸ್ ಲಾ, ಅಥವಾ ವಿ ಈಕ್ವಲ್ಸ್ ಟು ಐ ಆರ್ ಈಸ್ ನಾಟ್ ದಿ ಓನ್ಲಿ ಫಾರ್ಮ್ ಆಫ್ ಓಮ್ಸ್ ಲಾ, ದೇರ್ ಆರ್ 9 ಫಾರ್ಮ್ ಆಫ್ ಓಮ್ಸ್ ಲಾ. ಓಮ್ಸ್ ಲಾದಲ್ಲಿ 9 ಫಾರ್ಮ್ಸ್ ಇರುತ್ತೆ. ಒಂದು ಸ್ವಲ್ಪ ಅದನ್ನು ಡಿಸ್ಕಸ್ ಮಾಡೋಣ ನೋಡಿ. ಜೆ ಈಕ್ವಲ್ಸ್ ಟು ಸಿಗ್ಮಾ ಇ ಈಸ್ ಒನ್ ಆಫ್ ದಿ ಫಾರ್ಮ್ ಆಫ್ ಓಮ್ಸ್ ಲಾ. ವಿ ಈಸ್ ಈಕ್ವಲ್ ಟು ಎಲ್ ಇಂಟು ಡಿ ಐ ಬೈ ಡಿ ಟಿ ಈಸ್ ಅನದರ್ ಫಾರ್ಮ್ ಆಫ್ ಓಮ್ಸ್ ಲಾ. ಐ ಈಸ್ ಈಕ್ವಲ್ ಟು ಸಿ ಇಂಟು ಡಿ ವಿ ಬೈ ಡಿ ಟಿ ಈಸ್ ಅನದರ್ ಫಾರ್ಮ್ ಆಫ್ ಓಮ್ಸ್ ಲಾ. ಇದರಲ್ಲಿ ವೋಲ್ಟೇಜಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ದೀನಿ, ಇವಾಗ ಕರೆಂಟ್ನಲ್ಲೂ ಎಕ್ಸ್ಪ್ರೆಸ್ ಮಾಡೋಣ, ವಿಚ್ ಈಸ್ 1 ಡಿವೈಡೆಡ್ ಬೈ ಎಲ್ ಇಂಟು ಇಂಟೆಗ್ರಲ್ ಆಫ್ ವಿ ಡಿ ಟಿ, ಇದೂ ಓಮ್ಸ್ ಲಾನೇ. ನೆಕ್ಸ್ಟ್ ವಿ ಈಕ್ವಲ್ಸ್ ಟು 1 ಡಿವೈಡೆಡ್ ಬೈ ಸಿ ಇಂಟು ಇಂಟೆಗ್ರಲ್ ಆಫ್ ಐ ಡಿ ಟಿ, ಇದು ಕೂಡ ಓಮ್ಸ್ ಲಾನೇ. ಅದೇ ರೀತಿ ನಿಮಗೆ ಇನ್ನೂ ಕೆಲವೊಂದು ಬರುತ್ತೆ, ಬಟ್ ನಾವು ಏನು ತಿಳ್ಕೊತೀರಿ ಅಂತ ಹೇಳಿದ್ರೆ, ಅಥವಾ ನಾವೇನು ಇದುವರೆಗೂ ತಿಳ್ಕೊಂಡಿದ್ದೀರಿ ಅಂತ ಹೇಳಿದ್ರೆ, ಓಮ್ಸ್ ಲಾ ಅಂತ ಹೇಳಿದ್ರೆ ವಿ ಈಕ್ವಲ್ಸ್ ಟು ಐ ಆರ್ ಈಸ್ ಅಪ್ಲಿಕೇಬಲ್ ಓನ್ಲಿ ಫಾರ್ ಕಂಡಕ್ಟರ್ಸ್, ಸೆಮಿ ಕಂಡಕ್ಟರ್ಸ್ಗೆ ಇದು ಅಪ್ಲಿಕೇಬಲ್ ಆಗೋದಿಲ್ಲ. ಹಾಗಾದರೆ ಸೂಟಬಲ್ ಆಪ್ಷನ್ ಯಾವ್ದು ಫಾಲೋ ಆಗುತ್ತೆ? ಆಪ್ಷನ್ ಬಿ ಈಸ್ ಗೋಯಿಂಗ್ ಟು ಬಿ ಕರೆಕ್ಟ್. 7th ಕ್ವೆಶನ್ ನೋಡಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಇನ್ ದ ಕೇಸ್ ಆಫ್ ಡಿ ಸಿ ಸರ್ಕ್ಯೂಟ್ ದೇರ್ ಆರ್ 3 ಇಂಡಕ್ಟನ್ಸ್. ಅದನ್ನು ಯಾವ ರೀತಿ ರೆಪ್ರೆಸೆಂಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ L1, L2, L3 ವಿಚ್ ಈಸ್ ಕನೆಕ್ಟೆಡ್ ಇನ್ ಸೀರೀಸ್. ಹಾಗಾದರೆ ಈಕ್ವಲೆಂಟ್ ವ್ಯಾಲ್ಯೂ ಆಫ್ ದ ಇಂಡಕ್ಟನ್ಸ್ ಈಸ್ ಗಿವನ್ ಬೈ, ಯಾವುದಾದ್ರೂ ಒಂದು ಆಪ್ಷನಲ್ಲಿ ಏನಾದರೂ 0 ಅಂತ ಕೊಟ್ಟಿದ್ರೆ ಐ ವುಡ್ ಹ್ಯಾವ್ ಆಪ್ಟೆಡ್ ದ 0 ಆಸ್ ಕರೆಕ್ಟ್. ನೋಡಿ, ಇಂಡಕ್ಟನ್ಸ್ ಅನ್ನೋದರಲ್ಲಿ ಇಂಡಕ್ಟಿವ್ ರಿಯಾಕ್ಟನ್ಸ್ ಅಂತ ಬರುತ್ತೆ, ವಿಚ್ ಈಸ್ ಗಿವನ್ ಬೈ 2πfl. ಇನ್ ದ ಕೇಸ್ ಆಫ್ ಡಿ ಸಿ ಸರ್ಕ್ಯೂಟ್ ಅಂತ ಕೇಳಿದರೆ, ಡಿ ಸಿ ಸರ್ಕ್ಯೂಟ್ನಲ್ಲಿ ಫ್ರೀಕ್ವೆನ್ಸಿ ಏನಿರುತ್ತೆ, ಫ್ರೀಕ್ವೆನ್ಸಿ ವಿಲ್ ಬಿ ಈಕ್ವಲ್ಸ್ ಟು 0. ಹಾಗಾದರೆ ಎಕ್ಸೆಲ್ ಅನ್ನೋದು ಎಷ್ಟಿರಬೇಕು? 0 ಅನ್ನೋದು ಇರಬೇಕು. ಬಟ್ ಅವ್ರ ಈಕ್ವಲೆಂಟ್ ಇಂಡಕ್ಟನ್ಸ್ ಕೇಳಿರೋದ್ರಿಂದ ವಾಟ್ ಈಸ್ ದ ಈಕ್ವಲೆಂಟ್ ವ್ಯಾಲ್ಯೂ ಇನ್ ದ ಕೇಸ್ ಆಫ್ ಇಂಡಕ್ಟನ್ಸ್ ಈಸ್ ಎಲ್ ಈಕ್ವಲ್ಸ್ ಟು L1 ಪ್ಲಸ್ L2 ಪ್ಲಸ್ L3. ಇದು ಯಾವುದರಲ್ಲಿ? ಇಫ್ ಇಂಡಕ್ಟನ್ಸ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್. ಇಂಡಕ್ಟನ್ಸ್ ಏನಾದರೂ ಪ್ಯಾರಲಲಾಗಿ ಏನಾದರೂ ಕನೆಕ್ಟ್ ಆಗಿದ್ದರೆ 1 ಡಿವೈಡೆಡ್ ಬೈ ಎಲ್ ಎಫೆಕ್ಟಿವ್ ವಿಚ್ ಇಸ್ ಈಕ್ವಲ್ಸ್ ಟು 1 ಡಿವೈಡೆಡ್ ಬೈ L1 ಪ್ಲಸ್ 1 ಡಿವೈಡೆಡ್ ಬೈ L2 ಪ್ಲಸ್ 1 ಡಿವೈಡೆಡ್ ಬೈ L3. ಆಪ್ಷನ್ ಸಿ ಅನ್ನೋದು ಇಫ್ ಇಟ್ ಈಸ್ ಕನೆಕ್ಟೆಡ್ ಇನ್ ಸೀರೀಸ್, ಆಪ್ಷನ್ ಡಿ ಅನ್ನೋದು ಇಫ್ ಇಟ್ ಈಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಇದೇ ರೀತಿ ನಾನು ರೆಸಿಸ್ಟೆನ್ಸ್ಗೆ ಏನಾದರೂ ಬರ್ಕೊಂಡ್ರೆ ರೆಸಿಸ್ಟೆನ್ಸ್ ಇನ್ ಸೀರೀಸ್ ಇದು ಸೇಮ್ ಆಗ್ತಾಯಿತ್ತು, ಸೇಮ್ ಫಾರ್ಮುಲಾ, ದಟ್ ಈಸ್ ಆರ್ ಈಕ್ವಲೆಂಟ್ ವಿಚ್ ಈಸ್ ಈಕ್ವಲ್ಸ್ ಟು R1 ಪ್ಲಸ್ R2 ಪ್ಲಸ್ R3. ಸಿಮಿಲರ್ಲಿ ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್ ಆಗಿದ್ರೂ ಸೇಮ್ ಫಾರ್ಮುಲಾ. ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್ ಆಗಿದ್ರೆ ಏನು? 1 ಡಿವೈಡೆಡ್ ಬೈ L1 ಪ್ಲಸ್ 1 ಡಿವೈಡೆಡ್ ಬೈ R1 ಪ್ಲಸ್ 1 ಡಿವೈಡೆಡ್ ಬೈ R2 ಪ್ಲಸ್ 1 ಡಿವೈಡೆಡ್ ಬೈ R3. ಅದೇ ಏನಾದರೂ ರೆಸಿಸ್ಟೆನ್ಸ್ ಮತ್ತು ಇಂಡಕ್ಟನ್ಸ್ ಏನಾದರೂ ಸೀರೀಸಾಗಿ ಕನೆಕ್ಟ್ ಮಾಡಿದರೆ ವಿ ಕಾಂಟ್ ಏಬಲ್ ಟು ರೆಡ್ಯೂಸ್ ಇಟ್. ಇಂಡಕ್ಟನ್ಸ್ನ ಮತ್ತು ರೆಸಿಸ್ಟೆನ್ಸ್ನ ಹಾಗೆಯೇ ನಾವು ನಾರ್ಮಲ್ ಎಲಿಮೆಂಟ್ಸ್ ಥರ ಟ್ರೀಟ್ ಮಾಡೋ ಹಾಗಿಲ್ಲ. ನೋಡಿ, ಕೆಪಾಸಿಟೆನ್ಸ್ ಏನಾದರೂ ಸೀರೀಸಾಗಿ ಏನಾದರೂ ಕನೆಕ್ಟ್ ಆಗಿದ್ದರೆ ಅದ್ರದ್ದು ಫಾರ್ಮುಲಾ ಏನು ಬರುತ್ತೆ? ಕೆಪಾಸಿಟೆನ್ಸ್ ಇನ್ ಸೀರೀಸ್, ದಿಸ್ ಇಸ್ ದ ಫಾರ್ಮುಲಾ. ಕೆಪಾಸಿಟೆನ್ಸ್ ಇನ್ ಪ್ಯಾರಲಲ್, ದಿಸ್ ಇಸ್ ದ ಫಾರ್ಮುಲಾ. ಅಂದರೆ ಏನು? ಕೆಪಾಸಿಟೆನ್ಸ್ ಏನಾದರೂ ಪ್ಯಾರಲಲಾಗಿ ಏನಾದರೂ ಆ್ಯಡ್ ಮಾಡಿದರೆ ಇಟ್ ಈಸ್ ಅ ಸ್ಟೋರೇಜ್ ಎಲಿಮೆಂಟ್. ಅಂದರೆ ಏನು? ಎಫೆಕ್ಟಿವ್ ಕೆಪಾಸಿಟೆನ್ಸ್ ಅನ್ನೋದು ಜಾಸ್ತಿ ಆಗುತ್ತೆ. ಆಪ್ಷನ್ ಸಿ ಅನ್ನೋದು ನೋಡಿ ಇಂಡಕ್ಟನ್ಸ್ ಇನ್ ಸೀರೀಸ್, ಆಪ್ಷನ್ ಡಿ ಅನ್ನೋದು ನೋಡಿ ಇಂಡಕ್ಟನ್ಸ್ ಇನ್ ಪ್ಯಾರಲಲ್.
ಸೂಟಬಲ್ ಆಪ್ಷನ್ ದಟ್ ಇಸ್ ಗೋಯಿಂಗ್ ಟು ಫಾಲೋ ಈಸ್ ಆಪ್ಷನ್ ಸಿ. 8th ಕ್ವಶನ್ ನೋಡಿ ಏನು ಕೊಟ್ಟಿದ್ದಾರೆ. ಅಟ್ ಅಬ್ಸಲ್ಯೂಟ್ ಝೀರೋ ಟೆಂಪರೇಚರ್ ಆ ಸೆಮಿಕಂಡಕ್ಟರ್ ಬಿಹೇವ್ಸ್ ಲೈಕ್ ಆನ್. ವಿತ್ ರೆಸ್ಪೆಕ್ಟ್ ಟು ಅನಲಾಗ್ ಎಲೆಕ್ಟ್ರಾನಿಕ್ಸ್ ಪಾಯಿಂಟ್ ಆಫ್ ವ್ಯೂ ಅಥವಾ ಇ ಡಿ ಸಿ ಪಾಯಿಂಟ್ ಆಫ್ ವ್ಯೂ ಒಂದು ಮಟೀರಿಯಲ್ನ ನಾನು ಹೇಗೆ ಕ್ಲಾಸಿಫೈ ಮಾಡ್ಬೋದು ಅಂತ ಹೇಳಿದ್ರೆ, ಫಸ್ಟ್ ಕ್ಲಾಸಿಫಿಕೇಷನ್ ಈಸ್ ಮೆಟಲ್ಸ್, ಸೆಕೆಂಡ್ ಕ್ಲಾಸಿಫಿಕೇಷನ್ ಈಸ್ ಇನ್ಸುಲೇಟರ್ಸ್, ಥರ್ಡ್ ಕ್ಲಾಸಿಫಿಕೇಷನ್ ಏನು ಸೆಮಿಕಂಡಕ್ಟರ್ಸ್ ಅಂತ ತೊಗೊತೀನಿ. ಮೆಟಲ್ ಅಂತ ನಾವು ತೊಗೊಳ್ಳಿ, ಇಲ್ಲಂತಂದರೆ ಕಂಡಕ್ಟರ್ಸ್ ಅಂತ ಅದು ತೊಗೊಳ್ಳಿ, ಎರಡರಲ್ಲಿ ಯಾವುದಾದ್ರು ತೊಗೊಳ್ಳಿ, ದಟ್ ಡಸಂಟ್ ಮೇಕ್ ಎನಿ ಸೆನ್ಸ್. ಎಕ್ಸಾಂಪಲ್ಸ್ ಫಾರ್ ಮೆಟಲ್ ಅಲ್ಯೂಮಿನಿಯಂ, ಕಾಪರ್ ಇವೆಲ್ಲದನ್ನೇ ಎಕ್ಸಾಂಪಲ್ಸ್. ಸೆಮಿಕಂಡಕ್ಟರ್ಗೆ ಯಾವುದಾದ್ರು ಎಕ್ಸಾಂಪಲ್ ಸಿಲಿಕಾನ್, ಜರ್ಮೇನಿಯಮ್, ಗ್ಯಾಲಿಯಮ್ ಆರ್ಸೆನೈಡ್ ಇದೆಲ್ಲ ಎಕ್ಸಾಂಪಲ್ಸ್. ಇನ್ ದ ಕೇಸ್ ಆಫ್ ಇನ್ಸುಲೇಟರ್ಸ್ ವುಡ್, ಪೇಪರ್ ಇವನ್ನೆಲ್ಲದನ್ನು ತಗೊಳ್ಳಿ. ನೋಡಿ, ಇನ್ ದ ಕೇಸ್ ಆಫ್ ಮೆಟಲ್ಸ್ ಆರ್ ಕಂಡಕ್ಟರ್ಸ್ ವಿಚ್ ಈಸ್ ಗೋಯಿಂಗ್ ಟು ಅಲೋ ಈಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ, ಆ ಥರ ಮಟೀರಿಯಲ್ನ ನಾನೇನಾದ್ರು ತೊಗೊತೀನಿ ಕಂಡಕ್ಟರ್ಸ್ ಅಂತ ತೊಗೊತೀನಿ. ವಿಚ್ ಈಸ್ ನಾಟ್ ಗೋಯಿಂಗ್ ಟು ಅಲೋ ಈಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ ಅದನ್ನು ಏನಾದರೂ ತೊಗೊತೀನಿ ಅಂತ ಹೇಳಿದ್ರೆ ಐ ಆಮ್ ಗೋಯಿಂಗ್ ಟು ಕ್ಲಾಸಿಫೈ ಇಟ್ ಆಸ್ ಇನ್ಸುಲೇಟರ್ಸ್. ಸೆಮಿಕಂಡಕ್ಟರ್ನ ಬಿಹೇವಿಯರ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಮೆಟಲ್ ಹತ್ರ ಆದರೂ ಇರ್ಬೋದು, ಇಲ್ಲ ಅಂತಂದರೆ ಇನ್ಸುಲೇಟರ್ಸ್ ಆದರೂ ಆಗಿರ್ಬೋದು. ಅಂದರೆ ಏನು, ವಿಚ್ ಈಸ್ ಅ ಫಂಕ್ಷನ್ ಆಫ್ ಟೆಂಪರೇಚರ್. ಸೆಮಿಕಂಡಕ್ಟರ್ ಅನ್ನೋದು ಏನು, ಇಟ್ಸ್ ಅ ಪ್ರಾಪರ್ಟಿ ಈಸ್ ಅ ಫಂಕ್ಷನ್ ಆಫ್ ಟೆಂಪರೇಚರ್. ಟೆಂಪರೇಚರ್ ಏನಾದರೂ ರೂಮ್ ಟೆಂಪರೇಚರ್ಗಿಂತ ಜಾಸ್ತಿ ಏನಾದರೂ ಆಗಿದ್ದರೆ ಇಟ್ ಟ್ರೈಸ್ ಟು ಬಿಹೇವ್ ಲೈಕ್ ಅ ಮೆಟಲ್ ಆರ್ ಕಂಡಕ್ಟರ್ಸ್. ಅಟ್ ಅಬ್ಸಲ್ಯೂಟ್ ಝೀರೋ ಟೆಂಪರೇಚರ್ ಆವಾಗೆ ಸೆಮಿಕಂಡಕ್ಟರ್ ಅನ್ನೋದು ಯಾವ ರೀತಿ ಎಕ್ಸಿಬಿಟ್ ಆಗುತ್ತೆ ಅಂತ ಹೇಳಿದ್ರೆ ಇಟ್ ಈಸ್ ಗೋಯಿಂಗ್ ಟು ಎಕ್ಸಿಬಿಟ್ ಲೈಕ್ ಆನ್ ಇನ್ಸುಲೇಟರ್. 8th ಕ್ವಶನ್ ನೋಡಿ ಏನು ಕೊಟ್ಟಿದ್ದಾರೆ. ಅಟ್ ಅಬ್ಸಲ್ಯೂಟ್ ಝೀರೋ ಟೆಂಪರೇಚರ್ ಆ ಸೆಮಿಕಂಡಕ್ಟರ್ ಬಿಹೇವ್ಸ್ ಲೈಕ್ ಆನ್ ಇನ್ಸುಲೇಟರ್. ಆ ಸೆಮಿಕಂಡಕ್ಟರ್ ಬಿಹೇವ್ಸ್ ಲೈಕ್ ಆನ್ ಇನ್ಸುಲೇಟರ್. ಹಾಗಾದರೆ ಆಪ್ಷನ್ ಯಾವ್ದು ಫಾಲೋ ಆಗುತ್ತೆ? ಆಪ್ಷನ್ ಬಿ ಈಸ್ ಗೋಯಿಂಗ್ ಟು ಬಿ ಫಾಲೋಡ್. 9th ಕ್ವಶನ್ ನೋಡಿ, ವೋಲ್ಟೇಜ್ ರೆಗ್ಯುಲೇಟರ್ ಮೇಲೆ ಕೇಳ್ತಾ ಇರ್ತಾರೆ. ಯಾವ ಥರ ಡಯೋಡ್ ಅನ್ನೋದು ಯಾವ ಡಯೋಡ್ ವೋಲ್ಟೇಜ್ ರೆಗ್ಯುಲೇಟರ್ ಥರ ಎಕ್ಸಿಬಿಟ್ ಮಾಡುತ್ತೆ ಅಂತ ಕೇಳ್ತಾ ಇದ್ದಾರೆ. ನೋಡಿ, ನಾರ್ಮಲ್ ಡಯೋಡ್ ಫಂಕ್ಷನ್ ನಮ್ಗೆ ಗೊತ್ತಿದೆ, ವ್ಯಾರೆಕ್ಟರ್ ಡಯೋಡ್ ಗೊತ್ತಿದೆ, ಗನ್ ಡಯೋಡ್ ವಿಚ್ ಇಸ್ ಗೋಯಿಂಗ್ ಟು ಎಕ್ಸಿಬಿಟ್ ನೆಗೆಟಿವ್ ರೆಸಿಸ್ಟೆನ್ಸ್. ಈ ನೆಗೆಟಿವ್ ರೆಸಿಸ್ಟೆನ್ಸ್ ಅನ್ನೋ ಟಾಪಿಕೂ ಇಂಪಾರ್ಟೆಂಟ್. ಪಿನ್ ಡಯೋಡನ್ನು ನಮ್ಗೆ ಗೊತ್ತಿದೆ, ಝೀನರ್ ಡಯೋಡ್ ಗೊತ್ತಿದೆ. ಲೆಟ್ ಅಸ್ ಟಾಕ್ ಅಬೌಟ್ ನಾರ್ಮಲ್ ಡಯೋಡ್. ನಾರ್ಮಲ್ ಡಯೋಡ್ ನೋಡಿ, ವಿ ಆರ್ ಗೋಯಿಂಗ್ ಟು ಪ್ಲಾಟ್ ವೋಲ್ಟೇಜ್ ವರ್ಸಸ್ ಕರೆಂಟ್. ವೆನ್ ವೋಲ್ಟೇಜ್ ಇನ್ಕ್ರೀಸಸ್ ಕರೆಂಟ್ ಆಲ್ಸೋ ಇನ್ಕ್ರೀಸಸ್, ಬಟ್ ಯಾವ ರೀತಿ ಫ್ಯಾಷನ್ ಇದೆ ಅಂತ ಹೇಳಿದ್ರೆ ವಿಚ್ ಈಸ್ ನಾನ್ ಲೀನಿಯರ್ ಇನ್ಕ್ರೀಸಿಂಗ್. ಸೊ ಡಯೋಡ್ ಯಾವ ಥರ ಎಲಿಮೆಂಟ್ ಅಂತ ಹೇಳಿದ್ರೆ ವಿಚ್ ಈಸ್ ಅ ನಾನ್ ಲೀನಿಯರ್ ಎಲಿಮೆಂಟ್. ದಿಸ್ ಈಸ್ ಇನ್ ದ ಕೇಸ್ ಆಫ್ ಫಾರ್ವರ್ಡ್ ಬಯಾಸ್. ಇನ್ ದ ಕೇಸ್ ಆಫ್ ರಿವರ್ಸ್ ಬಯಾಸ್ ಯಾವ ರೀತಿ ಆಗುತ್ತೆ ಅಂತ ಹೇಳಿದ್ರೆ, ಇನ್ ದ ಕೇಸ್ ಆಫ್ ರಿವರ್ಸ್ ಬಯಾಸ್ ದಿ ಕರೆಂಟ್ ವಿಲ್ ಬಿ ಫ್ಲೋಯಿಂಗ್ ವಿಚ್ ವಿಲ್ ನಾಟ್ ಬಿ ಈಕ್ವಲ್ ಟು ಝೀರೋ. ಈ ಕರೆಂಟ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಇನ್ ದಿ ಆರ್ಡರ್ ಆಫ್ ಮೈಕ್ರೋ ಆಂಪಿಯರ್ಸ್. ನೋಡಿ, ಅನಲಾಗ್ ಎಲೆಕ್ಟ್ರಾನಿಕ್ಸ್ ಪಾಯಿಂಟ್ ಆಫ್ ವ್ಯೂನಲ್ಲಿ ನಾವೇನಾದರೂ ಮಾತಾಡಿದ್ರೆ ಮೈಕ್ರೋ ಆಂಪಿಯರ್ಸ್ ಈಸ್ ಅ ಸ್ಮಾಲ್ ಕರೆಂಟ್. ಬಟ್ ಫಾರ್ವರ್ಡ್ ಬಯಾಸ್ ಏನಾದರೂ ಆದಾಗೆ ವಾಟ್ ಈಸ್ ದ ರೇಂಜ್ ಆಫ್ ಕರೆಂಟ್? ಮಿಲಿ ಆಂಪಿಯರ್ಸ್ ಈಸ್ ದ ರೇಂಜ್ ಆಫ್ ಕರೆಂಟ್. ನೀವು ಸಿಮಾಸ್ ವಿಎಲ್ಎಸ್ಐನಲ್ಲಿ ನಾವೇನಾದರೂ ಮಾತಾಡಿದ್ರೆ ಮೈಕ್ರೋ ಆಂಪಿಯರ್ಸ್ ರೇಂಜಲ್ಲಿ ಏನಾದರೂ ಕರೆಂಟ್ ಏನಾದರೂ ಫ್ಲೋ ಆಗಿದ್ದರೆ ಇಟ್ ಸೆಲ್ಫ್ ಈಸ್ ಮೋರ್. ಮೈಕ್ರೋ ಆಂಪಿಯರ್ಸ್ ಸೆಲ್ಫ್ ಈಸ್ ಮೋರ್. ಅದೇ ನಾನೇನಾದರೂ ಪವರ್ ಎಲೆಕ್ಟ್ರಾನಿಕ್ಸ್ ಪಾಯಿಂಟ್ ಆಫ್ ವ್ಯೂನಲ್ಲಿ ನಾನೇನಾದರೂ ಮಾತಾಡಿದ್ರೆ ಹಂಡ್ರೆಡ್ಸ್ ಆಫ್ ಆಂಪಿಯರ್ಸ್ ಕರೆಂಟ್ ಈಸ್ ಫ್ಲೋಯಿಂಗ್ ಅಂದ್ರೇನು ನಾನು ಕಡಿಮೆನೇ ಹೇಳೋದು. ಹಂಡ್ರೆಡ್ಸ್ ಆಫ್ ಆಂಪಿಯರ್ಸ್ ಈಸ್ ಆಲ್ಸೋ ಲೆಸ್ ಇನ್ ದ ಕೇಸ್ ಆಫ್ ಪವರ್ ಎಲೆಕ್ಟ್ರಾನಿಕ್ಸ್ ಸಬ್ಜೆಕ್ಟ್. ಸೊ ನಾವು ಯಾವ ಸಬ್ಜೆಕ್ಟ್ನ ನಾವು ಡೀಲ್ ಮಾಡ್ತಾಯಿದ್ರೋ ಅದ್ರ ಪ್ರಕಾರ ನಾವು ಕಾನ್ಸೆಪ್ಟ್ಸ್ನ ನಾವು ಅರ್ಥ ಮಾಡ್ಕೋಬೇಕು. ಇನ್ ದ ಕೇಸ್ ಆಫ್ ಡಯೋಡ್ ವಿಚ್ ಈಸ್ ಯೂಸ್ಡ್ ಆಸ್ ಅನ್ ವೋಲ್ಟೇಜ್ ರೆಗ್ಯುಲೇಟರ್. ವೋಲ್ಟೇಜ್ ರೆಗ್ಯುಲೇಟರ್ ಅಂದ್ರೇನು? ವಿ ಕ್ಯಾನ್ ಕಾಲ್ ಇಟ್ ಆಸ್ ಕಾನ್ಸ್ಟೆಂಟ್ ಡಿ ಸಿ ಸೋರ್ಸ್ ಅಂತ ಅರ್ಥ. ಕಾನ್ಸ್ಟೆಂಟ್ ಡಿ ಸಿ ಸೋರ್ಸ್ ಅನ್ನೋದು ಯಾವುದ್ರಲ್ಲಿ ಎಕ್ಸಿಬಿಟ್ ಆಗುತ್ತೆ ಅಂತ ಹೇಳಿದ್ರೆ ವಿಚ್ ಈಸ್ ಗೋಯಿಂಗ್ ಟು ಬಿ ಎಕ್ಸಿಬಿಟಿಂಗ್ ಇನ್ ಝೀನರ್ ಡಯೋಡ್. ವಾಟ್ ಈಸ್ ಸೋ ಸ್ಪೆಷಲ್ ಇನ್ ದ ಕೇಸ್ ಆಫ್ ಝೀನರ್ ಡಯೋಡ್ ಮೀನ್ಸ್ ಫಾರ್ವರ್ಡ್ ಕರ್ವ್ ಹೇಗಿರುತ್ತೆ ಅಂತ ಹೇಳಿದ್ರೆ ಫಾರ್ವರ್ಡ್ ಬಯಾಸಿಂಗ್ ಕರ್ವ್ ವಿಚ್ ವಿಲ್ ಬಿ ಲೈಕ್ ಅ ನಾರ್ಮಲ್ ಕರ್ವ್, ನಾನ್ ಲೀನಿಯರ್ ಆಗೇ ಇರುತ್ತೆ. ಬಟ್ ರಿವರ್ಸ್ ಬಯಾಸ್ನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕರೆಂಟ್ ಈಸ್ ಇನ್ ದಿ ಆರ್ಡರ್ ಆಫ್ ಮೈಕ್ರೋ ಆಂಪಿಯರ್ಸ್, ಬಟ್ ಒಂದು ಸರ್ಟೇನ್ ಸ್ಟೇಜ್ಗೆ ಹೋಗಿದ ತಕ್ಷಣ ಏನಾಗುತ್ತೆ ಅಂತ ಹೇಳಿದ್ರೆ ಮೋರ್ ಕರೆಂಟ್ ವಿಲ್ ಬಿ ಫ್ಲೋಯಿಂಗ್ ಅಥವಾ ನೆಗೆಟಿವ್ ಕರೆಂಟ್ ವಿಲ್ ಬಿ ಫ್ಲೋಯಿಂಗ್. ದಟ್ ಹ್ಯೂಜ್ ವ್ಯಾಲ್ಯೂ ಆಫ್ ಕರೆಂಟ್ ವಿಲ್ ಬಿ ಫ್ಲೋಯಿಂಗ್. ಈ ಕರ್ವ್ನ ನಾನು ಏನಾದರೂ ಅಪ್ರಾಕ್ಸಿಮೇಟ್ ಮಾಡಿದ್ರೆ ಕಾನ್ಸ್ಟೆಂಟ್ ಆಗಿ ಬರ್ತಾ ಇದೆ ಅಂತ ಹೇಳ್ತೀನಿ. ಅಂದರೆ ಏನು, ಈ ರೀತಿ ಬರುತ್ತೆ ಕರ್ವ್. ಇನ್ ದ ಕೇಸ್ ಆಫ್ ಝೀನರ್ ಡಯೋಡ್ ದ ಕರ್ವ್ ವಿಲ್ ಬಿ ಸಮಥಿಂಗ್ ಲೈಕ್ ದಿಸ್. ಇದನ್ನು ನಾನು ಏನು ಮಾಡ್ತೀನಿ, ಐಡಿಯಲ್ ಆಗಿ ಈ ರೀತಿ ನಾನು ರೆಪ್ರೆಸೆಂಟ್ ಮಾಡ್ತೀನಿ, ರೈಟ್. ಸೊ ನಾನು ಏನಂತ ಹೇಳ್ಬೋದು,
ಡಯೋಡ್ ಯೂಸ್ಡ್ ಆಸ್ ಅನ್ ವೋಲ್ಟೇಜ್ ರೆಗ್ಯುಲೇಟರ್ ಈಸ್ ಯಾವುದು ಅಂತ ಹೇಳಿದ್ರೆ ಇಟ್ ಈಸ್ ಝೀನರ್ ಡಯೋಡ್. ಆಪ್ಷನ್ ಯಾವ್ದು ಫಾಲೋ ಆಗೋದು ಅಂತ ಹೇಳಿದ್ರೆ ಆಪ್ಷನ್ ಡಿ ಈಸ್ ಗೋಯಿಂಗ್ ಟು ಬಿ ಫಾಲೋಡ್, ದಟ್ ಈಸ್ ಝೀನರ್ ಡಯೋಡ್. ಇಲ್ಲಿ ನೋಡಿ, ಇನ್ ದ ಕೇಸ್ ಆಫ್ ನಾರ್ಮಲ್ ಡಯೋಡ್ ಓನ್ಲಿ ಇಟ್ ಆಪರೇಟ್ಸ್ ಇನ್ ಫಾರ್ವರ್ಡ್ ಬಯಾಸ್. ನೆಗೆಟಿವ್ ಬಯಾಸ್ನಲ್ಲಿ ನೀವೇನಾದರೂ ಅಥವಾ ರಿವರ್ಸ್ ಬಯಾಸ್ನಲ್ಲಿ ನೀವೇನಾದರೂ ಆಪರೇಟ್ ಮಾಡಿದ್ರೆ ಇಟ್ ಈಸ್ ಗೋಯಿಂಗ್ ಟು ಸ್ಯಾಕ್ರಿಫೈಸ್ ಇಟ್ಸ್ ಲೈಫ್. ಬಟ್ ಝೀನರ್ ಡಯೋಡ್ನ ನಾನು ನೆಗೆಟಿವ್ ಬಯಾಸ್ ಅಥವಾ ರಿವರ್ಸ್ ಬಯಾಸ್ನಲ್ಲಿ ನಾನೇನಾದರೂ ಆಪರೇಟ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಇಟ್ ಈಸ್ ಗೋಯಿಂಗ್ ಟು ಬಿ ಆ್ಯಕ್ಟಿಂಗ್ ಲೈಕ್ ಆ್ಯನ್ ವೋಲ್ಟೇಜ್ ರೆಗ್ಯುಲೇಟರ್ ಅಥವಾ ಕಾನ್ಸ್ಟೆಂಟ್ ಡಿ ಸಿ ಸೋರ್ಸ್ ಥರ ಆ್ಯಕ್ಟ್ ಮಾಡುತ್ತೆ. ದಟ್ ಈಸ್ ಆಪ್ಷನ್ ಡಿ ಈಸ್ ಗೋಯಿಂಗ್ ಟು ಬಿ ಫಾಲೋಡ್. 10th ಕ್ವೆಶನ್ ನೋಡಿ ಏನು ಕೊಟ್ಟಿದ್ದಾರೆ, ಅ ಸರ್ಕ್ಯೂಟ್ whose characteristics are same irrespective of the direction of current or voltage. ಅದನ್ನು ಯಾವ ಥರ ಮೆಟೀರಿಯಲ್ ಅಂತ ಕರೀತಾರೆ ಅಂತ ಕೇಳ್ತಾ ಇದ್ದಾರೆ. ಒಂದು ಎಕ್ಸಾಂಪಲ್ ತೊಗೊಂಡ, ಬೈಲ್ಯಾಟ್ರಲ್ ಅಂದರೆ ಏನು? ಎಕ್ಸಾಂಪಲ್ ಐ ಆಮ್ ಗೋಯಿಂಗ್ ಟು ಟೇಕ್ ಇಟ್ ಆಸ್ ಎನ್ ರೆಸಿಸ್ಟರ್, ಇಂಡಕ್ಟರ್ಸ್ ಅಥವಾ ಕೆಪಾಸಿಟರ್. ನೋಡಿ, ಲೀಡ್ಸ್ನ ನಾನು ಏನಾದ್ರು ತೊಗೊತೀನಿ ಅಂತ ಹೇಳಿದ್ರೆ ಇಟ್ ಈಸ್ ಎ ಲೀಡ್, ದಿಸ್ ಈಸ್ ಬಿ ಲೀಡ್. ನೀವು ಯಾವುದಾದ್ರೂ ಸರ್ಕ್ಯೂಟ್ನ ತೊಗೊಳ್ಳಿ, ನೀವು ಎ ಇಂದ ಬಿಗಾದರೂ ಕನೆಕ್ಟ್ ಮಾಡಿ, ಬಿ ಇಂದ ಎಗಾದರೂ ಕನೆಕ್ಟ್ ಮಾಡಿ, ರೆಸಿಸ್ಟೆನ್ಸ್ ಕೆಲಸ ಏನಂತ ಹೇಳಿದ್ರೆ ಅಪೋಸಿಷನ್ ಫಾರ್ ದ ಫ್ಲೋ ಆಫ್ ಕರೆಂಟ್. ಸೊ ಈ ಥರ ಎಲಿಮೆಂಟ್ಸ್ನ ನಾನು ಯಾವ ರೀತಿ ಬೇಕಾದರೂ ಕನೆಕ್ಟ್ ಮಾಡ್ಬೋದು, ಬೈಲ್ಯಾಟ್ರಲ್. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ ಏನು ಕೊಟ್ಟಿದ್ದಾರೆ, ಯೂನಿಲ್ಯಾಟ್ರಲ್ ಅಂತ ಕೊಟ್ಟಿದ್ದಾರೆ. ಅಂದರೆ ಏನು? ಎಕ್ಸಾಂಪಲ್ ಡಯೋಡ್ ಅಂತ ತಗೊಳ್ಳಿ. ಇನ್ ದ ಕೇಸ್ ಆಫ್ ಡಯೋಡ್ ನಾನು ನೋಡಿ ಎ ಟು ಬಿ ಪ್ಲೇಸ್ ಮಾಡೋದ್ರಿಂದ ಫಾರ್ವರ್ಡ್ ಬಯಾಸ್ ಆಗುತ್ತೆ ಅಂತ ಹೇಳಿದ್ರೆ ಬಿ ಟು ಎ ಪ್ಲೇಸ್ ಮಾಡಿದ್ರೆ ರಿವರ್ಸ್ ಬಯಾಸ್ ಆಗಿಬಿಡುತ್ತೆ. ಅಂದರೆ ಏನು? ಓರಿಯೆಂಟೇಷನ್ ಆಫ್ ಡಯೋಡ್ ಅಥವಾ ಟರ್ಮಿನಲ್ಸ್ ಅಥವಾ ಯಾವ ಟರ್ಮಿನಲ್ನ ಎಲ್ಲಿ ಕನೆಕ್ಟ್ ಮಾಡ್ತೀರಿ ದಟ್ ಮ್ಯಾಟರ್ಸ್ ಅ ಲಾಟ್. ಸೊ ಆ ಥರ ಮೆಟೀರಿಯಲ್ ನಾನು ಅಂತ ಕರಿತೀನಿ ಅಂತ ಹೇಳಿದ್ರೆ ಯೂನಿಲ್ಯಾಟ್ರಲ್ ಎಲಿಮೆಂಟ್ಸ್ ಅಂತ ಕರಿತೀನಿ. ಲೀನಿಯರ್ ಎಲಿಮೆಂಟ್ಸ್ ಅಂದರೆ ಏನು? ವೋಲ್ಟೇಜ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕರೆಂಟ್. ಈ ಥರ ಎಲಿಮೆಂಟ್ಸ್ ಎಕ್ಸಾಂಪಲ್ ಏನು? ರೆಸಿಸ್ಟರ್ಸ್ ಅಂತ ತೊಗೊತೀನಿ. ನಾನ್ ಲೀನಿಯರ್ ಎಲಿಮೆಂಟ್ಸ್ ಅಂದರೆ ಏನು? ಡಯೋಡ್ ಅಂತ ತಗೊಳ್ಳಿ. ಅಂದರೆ ಏನು? ದಿ ಕರೆಂಟ್ ಆ್ಯಂಡ್ ವೋಲ್ಟೇಜ್ ರಿಲೇಷನ್ ಈಸ್ ನಾಟ್ ಅ ಲೀನಿಯರ್ ಫ್ಯಾಷನ್. ಐ ಈಸ್ ಈಕ್ವಲ್ ಟು ಐ ನಾಟ್ ಇಂಟು ಇ ಪವರ್ ಆಫ್ ಅಂತ ಬರ್ದ್ಬಿಡ್ತೀರಿ. ಇ ಪವರ್ ಆಫ್ ವಿ ಡಿವೈಡೆಡ್ ಬೈ ಈಟಾ ವಿ ಟಿ. ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್ -1 ಅಂತಲೂ ಬರ್ಕೊಳ್ಳಿ, ನೋ ಪ್ರಾಬ್ಲಮ್. ಇಲ್ಲಿ ಕರೆಂಟ್ ಮತ್ತು ವೋಲ್ಟೇಜ್ ರಿಲೇಷನ್ ನೋಡಿ ಎಕ್ಸ್ಪೊನೆನ್ಷಿಯಲ್ ರಿಲೇಷನ್ ಬರುತ್ತೆ. ಮೋರ್ ಓವರ್ ಡಯೋಡ್ ಕರ್ವ್ ಹೆಂಗೆ ಬರುತ್ತೆ ಇನ್ ದ ಕೇಸ್ ಆಫ್ ಫಾರ್ವರ್ಡ್ ಬಯಾಸ್? ನಾನ್ ಲೀನಿಯರ್ ಫ್ಯಾಷನ್. ಸೊ ನಾನ್ ಲೀನಿಯರ್ ಫ್ಯಾಷನ್ ಇರೋದ್ರಿಂದ ಎಕ್ಸಾಂಪಲ್ ಫಾರ್ ನಾನ್ ಲೀನಿಯರ್ ಡಿವೈಸಸ್ ಇಸ್ ವಾಟ್? ಡಯೋಡ್. ಇನ್ ದ ಕೇಸ್ ಆಫ್ ಲೀನಿಯರ್ ಅಂದ್ರೇನು? ನಾವು ಯಾವ ಥರ ಡಿವೈಸಸ್ನ ನಾವು ಲೀನಿಯರ್ ಅಂತ ಕರಿತೀನಿ ಅಂತ ಹೇಳಿದ್ರೆ y ಈಕ್ವಲ್ಸ್ ಟು mx. ಸ್ಲೋಪ್ ಅನ್ನೋದು ಈ ರೀತಿ ಇರಬೇಕು. ಸೊ ಈ ಥರ ಎಲಿಮೆಂಟ್ಸ್ನ ನಾವೇನಂತ ಕರಿತೀರಿ? ಲೀನಿಯರ್ ಎಲಿಮೆಂಟ್ಸ್ ಅಂತ ಕರಿತೀರಿ. ಹಾಗಾದರೆ ಆಪ್ಷನ್ ಯಾವ್ದು ಫಾಲೋ ಆಗುತ್ತೆ? ದಟ್ ಈಸ್ ಬೈಲ್ಯಾಟ್ರಲ್. ಆಪ್ಷನ್ ಎ ಈಸ್ ಗೋಯಿಂಗ್ ಟು ಬಿ ಫಾಲೋಡ್. 11th ಕ್ವೆಶನ್ ನೋಡಿ, ಪವರ್ ಎಲೆಕ್ಟ್ರಾನಿಕ್ಸ್ ಮೇಲೆ ಕೇಳಿದ್ದಾರೆ. ಆ್ಯಂಡ್ SCR ಸಿಲಿಕಾನ್ ಕಂಟ್ರೋಲ್ ರೆಕ್ಟಿಫೈರ್ ಬೈ ಡಿಫಾಲ್ಟ್ ಆಗಿ ಥೈರಿಸ್ಟರ್ನ ನಾವು SCR ಅಂತಲೇ ತೊಗೊತೀರಿ. ವಿಚ್ ಈಸ್ ಹ್ಯಾವಿಂಗ್ ಡ್ಯಾಶ್ ಕಂಡಕ್ಟಿವ್ ಲೇಯರ್ಸ್. ಎಷ್ಟು ಕಂಡಕ್ಟಿವ್ ಲೇಯರ್ಸ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. SCR ಅಂದರೆ ಏನು ನೋಡಿ? ವಿಚ್ ವಿಲ್ ಬಿ ಹ್ಯಾವಿಂಗ್ 4 ಲೇಯರ್ಸ್. ವಿಚ್ ವಿಲ್ ಬಿ ಹ್ಯಾವಿಂಗ್ 4 ಲೇಯರ್ಸ್. P N P N. ಎಷ್ಟು ಲೇಯರ್ಸ್ ಇದೆ? 4 ಲೇಯರ್ಸ್ ಇದೆ. ನೋಡಿ, ಪಿ ಸೈಡಲ್ಲಿ ಪಾಸಿಟಿವ್ ಕನೆಕ್ಟ್ ಮಾಡಿ, ಅಂದರೆ ಏನು? ಆ್ಯನೋಡ್ ಟರ್ಮಿನಲ್ ಅಂತ ತೊಗೊಳ್ಳಿ. ಎನ್ ಸೈಡ್ನ ನಾವು ಕ್ಯಾಥೋಡ್ ಟರ್ಮಿನಲ್ ಅಂತ ತೊಗೊತೀರಿ. ಇವೆರಡರ ಮಧ್ಯೆ ನಾವು ಬ್ಯಾಟ್ರಿ ಪ್ಲೇಸ್ ಮಾಡ್ತೀರಿ. ಇಲ್ಲಿ ನೋಡಿ ಜಂಕ್ಷನ್ J1 ತೊಗೊಂಡಿರಿ, J2 ಅಂತ ತೊಗೊಳ್ಳಿ, J3 ಅಂತ ತೊಗೊಳ್ಳಿ. ನಾನೇನಾದರೂ A to K ಆ್ಯನೋಡ್ ಟು ಕ್ಯಾಥೋಡ್ ನಾನೇನಾದರೂ ವೋಲ್ಟೇಜ್ ಏನಾದರೂ ಅಪ್ಲೈ ಮಾಡಿದ್ರೆ ಜಂಕ್ಷನ್ J1 J3 ಅನ್ನೋದು ಫಾರ್ವರ್ಡ್ ಬಯಾಸ್ ಆಗುತ್ತೆ. ಯಾವಾಗ? ಫಾರ್ವರ್ಡ್ ವೋಲ್ಟೇಜ್ ಕೊಟ್ಟಾಗ. ಬಟ್ ಪ್ರಾಬ್ಲಮ್ ಈಸ್ J2 ಅನ್ನೋದು ಆನ್ ಆಗೋದಿಲ್ಲ, ಫಾರ್ವರ್ಡ್ ಬ್ಲಾಕಿಂಗ್ ಸ್ಟೇಟಲ್ಲಿರುತ್ತೆ. ಸೊ ಅದಕ್ಕೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಇನ್ನೊಂದು ಟರ್ಮಿನಲ್ನ ನಾವು ಇಂಡ್ಯೂಸ್ ಮಾಡ್ತೀವಿ. ದಿಸ್ ಟರ್ಮಿನಲ್ ಇಸ್ ರೆಫರ್ಡ್ ಆಸ್ ಗೇಟ್ ಟರ್ಮಿನಲ್. ಸೊ ಇಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಕರೆಂಟ್ ಪಲ್ಸಸ್ನ ನಾವು ಇಂಜೆಕ್ಟ್ ಮಾಡ್ತೀವಿ. ದೇರ್ ಬೈ ಜಾಸ್ತಿ ವೋಲ್ಟೇಜ್ ಕೊಡೋಂಗಿಲ್ಲ, ಕಡಿಮೆ ವೋಲ್ಟೇಜ್ ಕೊಟ್ಬಿಟ್ಟು ಕರೆಂಟ್ ಏನಾದರೂ ನಾವೇನಾದರೂ ಇಂಡ್ಯೂಸ್ ಮಾಡಿದ್ರೆ ದ ಡಿವೈಸ್ ವಿಲ್ ಬಿ ಟರ್ನ್ಡ್ ಆನ್. ಸೊ ದ SCR ವಿಲ್ ಬಿ ಹ್ಯಾವಿಂಗ್ 4 ಲೇಯರ್ಸ್ PN PN. ಹಾಗಾದರೆ ಆಪ್ಷನ್ ಯಾವ್ದು ಫಾಲೋ ಆಗುತ್ತೆ? ಆಪ್ಷನ್ C ಈಸ್ ಗೋಯಿಂಗ್ ಟು ಬಿ ಫಾಲೋಡ್, ದಟ್ ಈಸ್ 4. ಅ ಸಿಂಗಲ್ ಫೇಸ್ ಫುಲ್ಲಿ ಕಂಟ್ರೋಲ್ಡ್ ಬ್ರಿಡ್ಜ್ ರೆಕ್ಟಿಫೈರ್ ಯೂಸಸ್. ನೋಡಿ, ಈ ಕ್ವಶನ್ನ ಆ್ಯಕ್ಚುಲಿ ಪೇಪರ್ ಅನಾಲಿಸಿಸ್ ವೀಡಿಯೋದಲ್ಲಿ ಮಿಸ್ಟೇಕ್ ಮಾಡಿದ್ರಿ. ಅದು ಯಾಕೆ ಮಿಸ್ಟೇಕ್ ಮಾಡಿದ್ರಿ ಅಂತ ಹೇಳಿದ್ರೆ ನಮಗೂ ಐಡಿಯಾ ಇಲ್ಲ. ನಾರ್ಮಲ್ ಬ್ರಿಡ್ಜ್ ರೆಕ್ಟಿಫೈರ್ನ ನಾವು ಹೇಗೆ ರೆಪ್ರೆಸೆಂಟ್ ಮಾಡ್ತೀರಿ? ವಿ ಆರ್ ಗೋಯಿಂಗ್ ಟು ಮೇಕ್ ಯೂಸ್ ಆಫ್ 4 ಡಯೋಡ್ಸ್. ವಿ ಆರ್ ಗೋಯಿಂಗ್ ಟು ಮೇಕ್ ಯೂಸ್ ಆಫ್ 4 ಡಯೋಡ್ಸ್.
which is connected in rhombus fashion. ನೋಡಿ ಈ 4 ಡಯೋಡ್ಸ್ನ ನಾನು ರೆಪ್ರೆಸೆಂಟ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಪವರ್ ಎಲೆಕ್ಟ್ರಾನಿಕ್ ಸಬ್ಜೆಕ್ಟ್ನೆಲ್ಲ ಏನು ಮಾಡ್ತಾರೆ ಅಂತ ಹೇಳಿದ್ರೆ ದೇ ಆರ್ ಗೋಯಿಂಗ್ ಟು ಮೇಕ್ ಯೂಸ್ ಆಫ್ ಎನ್ SCR. ಡಯೋಡ್ ಜಾಗದಲ್ಲಿ SCR ಯೂಸ್ ಮಾಡ್ತಾರೆ ಅಷ್ಟೇ. ಇಲ್ಲಿ ಏನಿರುತ್ತೆ, ಲೋಡ್ ಅನ್ನೋದಿರುತ್ತೆ. ಆ ಲೋಡ್ನ ನಾವೇನಂತ ತೊಗೊತೀರಿ ಅಂತ ಹೇಳಿದ್ರೆ RL ಅಂತ ತೊಗೊಳ್ಳಿ. ಈ ಡಯೋಡ್ನ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ವಿ ಆರ್ ಗೋಯಿಂಗ್ ಟು ರೀಪ್ಲೇಸ್ ವಿತ್ ಅನ್ SCR. ಎಷ್ಟು SCRs ನಾವು ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ವಿ ಆರ್ ಗೋಯಿಂಗ್ ಟು ಮೇಕ್ ಯೂಸ್ ಆಫ್ 4 ನಂಬರ್ಸ್. ಆಪ್ಷನ್ ಯಾವ್ದು ಫಾಲೋ ಆಗುತ್ತೆ? ಆಪ್ಷನ್ B is going to be followed. That is, in the case of single phase fully controlled bridge rectifier uses 4 SCR. ಅದೇ ಏನಾದರೂ ಹಾಫ್ ವೇವ್ ರೆಕ್ಟಿಫೈರ್ ಅಂತ ಏನಾದರೂ ಹೇಳಿದ್ರೆ 1 ಅಂತ ಬರೀರಿ, ಫುಲ್ ವೇವ್ ರೆಕ್ಟಿಫೈರ್ ಅಂತ ತೊಗೊಂಡ್ರೆ 2 SCRs ಅಂತ ತೊಗೊಳ್ಳಿ. 13th question is based on microcontroller 8051. 8051 has dash bytes of RAM, that is on chip RAM ಎಷ್ಟಿದೆ ಅಂತ ಕೇಳ್ತಾರೆ. It is 128 bytes of on chip RAM. ನೋಡಿ ಇದರಲ್ಲಿ ಬ್ಯಾಂಕ್ ರಿಜಿಸ್ಟರ್ಸ್ ಬರುತ್ತೆ, ಅದರದ್ದು ಅಡ್ರೆಸ್ಸಿಂಗು ನಿಮ್ಗೆ ಗೊತ್ತಿರಬೇಕು. ಆಪ್ಷನ್ ಯಾವ್ದು ಫಾಲೋ ಆಗುತ್ತೆ? ಆಪ್ಷನ್ B is going to be followed. ಅದೇ ರೀತಿ ರಾಮ್ ಸೈಜ್ ಏನು ಅಂತ ಕೇಳ್ತಾರೆ. ಪೋರ್ಟ್ಸ್ ಬಗ್ಗೆನೂ ಕೇಳೋಂಥ ಸಾಧ್ಯತೆ ಇದೆ. In further discussions we are going to cover all those things. The special function register used to set the interrupt priority. So interrupt priority na navenadu set ಮಾಡಬೇಕು ಅಂತ ಹೇಳಿದ್ರೆ we are going to make use of IP register. We are going to make use of interrupt priority register. ಹಾಗಾದರೆ ಆಪ್ಷನ್ ಯಾವ್ದು ಫಾಲೋ ಆಗುತ್ತೆ? ಆಪ್ಷನ್ B is going to be followed. ಇಂಟರಪ್ಟ್ ಎನೇಬಲ್ ಅನ್ನೋದು ಬೇರೆ. ಮಾಸ್ಕಿಂಗ್ ಅಥವಾ ನಾನ್ ಮಾಸ್ಕಬಲ್ ಇಂಟರಪ್ಟ್ಸ್ನಲ್ಲಿ ವಿ ಆರ್ ಗೋಯಿಂಗ್ ಟು ಟಾಕ್ ಅಬೌಟ್ IE. ಎಸ್ಕಾನ್, ಪಿಕಾನ್ ಇದೆಲ್ಲ ರಿಜಿಸ್ಟರ್ದು ನಮಗೆ ಟೇಬಲ್ ಗೊತ್ತಿರಬೇಕು, ಅದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನು ಗೊತ್ತಿರಬೇಕು. ಟಿ ಮಾಡ್ ಬಗ್ಗೆನೂ ಗೊತ್ತಿರಬೇಕು. 15th question is based on network analysis. ನೋಡಿ ಸಿಂಪಲ್ ಕ್ವಶನ್ನೇ ಕೊಟ್ಟಿದ್ದಾರೆ. ಓನ್ಲಿ ವಾಟ್ ದೇ ಆರ್ ಆಸ್ಕಿಂಗ್ ಈಸ್ ಸ್ಟೇಟ್ಮೆಂಟ್ ವೈಸ್ ದೇ ಆರ್ ಆಸ್ಕಿಂಗ್. ನಮಗೆ ಮ್ಯಾಕ್ಸಿಮಮ್ ಪವರ್ ಟ್ರಾನ್ಸ್ಫರ್ ಥಿಯರಮ್ ಅಂತ ಬಂದಿದ ತಕ್ಷಣ ನಾವೇನಂತ ಹೇಳ್ತೀವಿ ಅಂತ ಹೇಳಿದ್ರೆ ಅವರ್ ಲೋಡ್ ಶುಡ್ ಬಿ ಇನ್ ಸಚ್ ಎ ವೇ ದಟ್ ನಮ್ಮ ಲೋಡ್ ನಾವು ಏನು ಕನೆಕ್ಟ್ ಮಾಡ್ತೀರಿ ಅಂತ ಹೇಳಿದ್ರೆ ವಿಚ್ ಶುಡ್ ಬಿ ಗೆಟಿಂಗ್ ಮ್ಯಾಚ್ ವಿತ್ ರೆಸ್ಪೆಕ್ಟ್ ಟು ಸೋರ್ಸ್ ಅಂತ ಹೇಳ್ತೀರಿ. ಸೋರ್ಸ್ ಇಂಪಿಡೆನ್ಸ್ನ ZS ಅಂತ ತೊಗೊಳ್ಳಿ, ಲೋಡ್ ಇಂಪಿಡೆನ್ಸ್ನ ನಾನು ZL ಅಂತ ತೊಗೊತಾ ಇದ್ದೀನಿ. ದಿಸ್ ಮ್ಯಾಕ್ಸಿಮಮ್ ಪವರ್ ಟ್ರಾನ್ಸ್ಫರ್ ಥಿಯರಮ್ ಅಥವಾ ಥೆವೆನಿಯನ್ಸ್ ಥಿಯರಮ್, ಯಾವುದೇ ಥಿಯರಮ್ ನೀವು ತೊಗೊಳ್ಳಿ, ಆಲ್ ದೋಸ್ ಥಿಂಗ್ಸ್ ಈಸ್ ಅಪ್ಲಿಕಬಲ್ ಈವನ್ ಫಾರ್ DC ಆ್ಯಂಡ್ AC ಆಲ್ಸೋ. ಟೆಕ್ಸ್ಟ್ ಬುಕ್ಸ್ ಯಾವ ರೀತಿ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂತ ಹೇಳಿದ್ರೆ ZL ಶುಡ್ ಬಿ ಇನ್ ಸಚ್ ಎ ವೇ ದಟ್ ಇಟ್ ಶುಡ್ ಮ್ಯಾಚ್ ವಿತ್ ZS ಅಂತ ಹೇಳ್ತಾರೆ, ವಿಚ್ ಈಸ್ ಅಬ್ಸಲ್ಯೂಟ್ಲಿ ಅ ರಾಂಗ್ ಸ್ಟೇಟ್ಮೆಂಟ್. ಅಂದರೆ ಏನು? ಯು ಆರ್ ಪುಟ್ಟಿಂಗ್ ಅ ರಿಸ್ಟ್ರಿಕ್ಷನ್ ಆನ್ ಲೋಡ್. ಇನ್ನೊಂದು ವೇ ಆಫ್ ಎಕ್ಸ್ಪ್ಲೈನಿಂಗ್ ಏನಂತ ಹೇಳಿದ್ರೆ ಲೋಡ್ ನೀವು ಯಾವುದೇ ಕನೆಕ್ಟ್ ಮಾಡಿ ವಿ ಆರ್ ಗೋಯಿಂಗ್ ಟು ಮ್ಯಾಚ್ ದಟ್ ಲೋಡ್ ವಿತ್ ಸೋರ್ಸ್ ಇಂಪಿಡೆನ್ಸ್. ಅಂದರೆ ಏನು? ಸೋರ್ಸ್ ಇಂಪಿಡೆನ್ಸ್ನ ನಾನು ವೇರಿ ಮಾಡ್ತಾ ಇದ್ದೀನಿ ಸಚ್ ದಟ್ ದಿ ಪರ್ಪಸ್ ಶುಡ್ ಬಿ ಸರ್ವ್ಡ್. ನಾನು ಲೋಡ್ ಇದನ್ನೇ ಕನೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ದಟ್ ಮೀನ್ಸ್ ಯು ಆರ್ ಪುಟ್ಟಿಂಗ್ ಅ ರಿಸ್ಟ್ರಿಕ್ಷನ್ ಆನ್ ಎಂಡ್ ಯೂಸರ್. ಬಟ್ ಎಂಡ್ ಯೂಸರ್ ಯಾವುದೇ ಟೈಪ್ ಆಫ್ ಲೋಡ್ ಕನೆಕ್ಟ್ ಮಾಡಲಿ ವಿ ಆರ್ ಗೋಯಿಂಗ್ ಟು ಸರ್ವ್ ಇಟ್ ಇನ್ ದ ಬೆಸ್ಟ್ ಪಾಸಿಬಲ್ ಮ್ಯಾಕ್ಸಿಮಮ್ ಪವರ್ ಲೆವೆಲ್. ಅಂದರೆ ಏನು? ZS ಅನ್ನೋದನ್ನು ವೇರಿ ಮಾಡ್ತಾ ಇದ್ದೀರಿ. ಇಲ್ಲಿ ನೋಡಿ ಏನು ಕೊಟ್ಟಿದ್ದೀರ ಅಂತ ಹೇಳಿದ್ರೆ ಫಾರ್ ಮ್ಯಾಕ್ಸಿಮಮ್ ಪವರ್ ಟ್ರಾನ್ಸ್ಫರ್ ಟು ಬಿ ಟ್ರಾನ್ಸ್ಫರ್ ಫ್ರಮ್ ಸೋರ್ಸ್ ಟು ಲೋಡ್ ದ ಲೋಡ್ ರೆಸಿಸ್ಟೆನ್ಸ್ ಮಸ್ಟ್ ಬಿ ಡ್ಯಾಶ್ ದ ಥೆವೆನಿಯನ್ಸ್ ರೆಸಿಸ್ಟೆನ್ಸ್ ಅಂತ ಕೇಳ್ತಾಯಿದ್ರೆ ಈ ZSನ ನಾನು ಥೆವೆನಿಯನ್ಸ್ ರೆಸಿಸ್ಟೆನ್ಸ್ ಅಂತ ಅದು ತೊಗೋಬೋದು, ನೋ ಪ್ರಾಬ್ಲಮ್. ಇವೆರಡು ಏನಾದರೂ ಈಕ್ವಲ್ ಏನಾದರೂ ಇದ್ದರೆ ದೆನ್ ಓನ್ಲಿ ದ ಮ್ಯಾಕ್ಸಿಮಮ್ ಪವರ್ ವಿಲ್ ಬಿ ಟ್ರಾನ್ಸ್ಫರ್ಡ್. ನೋಡಿ ಒಂದು ಎಕ್ಸಾಂಪಲ್ ತೊಗೊತೀನಿ. In the case of first example, what you are going to take means that the source is a resistance and the load is also of a resistance. ಅವಾಗ ಏನಾಗುತ್ತೆ? RL should be equals to RS ಅನ್ನೋದಕ್ಕಿಂತ RS should be equals to RL ಅಂತ ಬರೆದ್ರೆ ಅಪ್ರಾಪ್ರಿಯೇಟ್ ಆಗಿರುತ್ತೆ. ಅಂದರೆ ಏನು? ವಿ ಆರ್ ಮ್ಯಾಚಿಂಗ್ ದ ಸೋರ್ಸ್. RS ಅನ್ನೋದು ಏನಕ್ಕೆ ಈಕ್ವಲ್ ಆಗಿರಬೇಕು ಅಂತಂದರೆ RLಗೆ ಈಕ್ವಲ್ ಆಗಿರಬೇಕು. ನೆಕ್ಸ್ಟ್ ಏನಂತ ತೊಗೊತೀನಿ ಅಂತ ಹೇಳಿದ್ರೆ ಇನ್ನೊಂದು ಎಕ್ಸಾಂಪಲ್ನಲ್ಲಿ ಸೋರ್ಸಲ್ಲಿ ಏನಿರುತ್ತೆ? ರೆಸಿಸ್ಟೆನ್ಸ್ ಇರುತ್ತೆ ಮತ್ತು ಇಂಡಕ್ಟೆನ್ಸ್ ಪಾರ್ಟ್ ಇರುತ್ತೆ. ನೀವು ಕೆಪಾಸಿಟೆನ್ಸ್ ಆದರೂ ತೊಗೊಳ್ಳಿ, ದೇರ್ ಇಸ್ ನೋ ಪ್ರಾಬ್ಲಮ್. ಇನ್ಸ್ಟೆಡ್ ಆಫ್ ಇಂಡಕ್ಟೆನ್ಸ್ ನೀವು ಕೆಪಾಸಿಟೆನ್ಸ್ ಅಂತ ತೊಗೊಳ್ಳಿ, ನೋ ಪ್ರಾಬ್ಲಮ್. ಇಲ್ಲಿ ನೋಡಿ ವಾಟ್ ಈಸ್ ದ RL ವ್ಯಾಲ್ಯೂ? RL ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ RS ಸ್ಕ್ವೇರ್ ಪ್ಲಸ್ XS ಸ್ಕ್ವೇರ್.
ದಿಸ್ ಇಸ್ ದ ಕಂಡೀಷನ್. ನೆಕ್ಸ್ಟ್ ಇನ್ನೊಂದು ಕಂಡೀಷನ್ ನಾನು ಏನು ತೊಗೊತಾ ಇದ್ದೀನಿ ಅಂತ ಹೇಳಿದ್ರೆ, ಲುಕ್ ಎಟ್ ದ ಥಿಂಗ್ಸ್ ಕೇರ್ಫುಲಿ. ಇಲ್ಲಿ ನನಗೆ ಇಂಪಿಡೆನ್ಸ್ ಅನ್ನೋದಿರುತ್ತೆ, ಅಂದರೆ ಏನು, ರೆಸಿಸ್ಟೆನ್ಸ್, ಇಂಡಕ್ಟೆನ್ಸ್ ಅಥವಾ ಕೆಪಾಸಿಟೆನ್ಸ್ ಇಲ್ಲ ಮೂರೂ ಇರ್ಬೋದು. ಲೋಡ್ ಅವಾಗ ಏನು ಕಂಡೀಷನ್ ಅಂತ ಹೇಳಿದ್ರೆ, ZL ಶುಡ್ ಬಿ, ವಾಟ್ ಈಸ್ ದ ಕಂಡೀಷನ್, ZL ಶುಡ್ ಬಿ ZS ಕಾಂಜುಗೇಟ್, ಅಥವಾ ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್ ZS ಶುಡ್ ಬಿ ZL ಕಾಂಜುಗೇಟ್. ಹಾಗಾದರೆ ಆಪ್ಷನ್ ಯಾವ್ದು ಫಾಲೋ ಆಗುತ್ತೆ? ಆಪ್ಷನ್ ಸಿ ಈಸ್ ಗೋಯಿಂಗ್ ಟು ಬಿ ಫಾಲೋಡ್, ದಟ್ ಈಸ್ ದ ಲೋಡ್ ರೆಸಿಸ್ಟೆನ್ಸ್ ಶುಡ್ ಬಿ ಈಕ್ವಲ್ ಟು ದ ಥೆವೆನಿನ್ಸ್ ರೆಸಿಸ್ಟೆನ್ಸ್. ನೆಕ್ಸ್ಟ್ ಕ್ವೆಶನ್ ನೋಡಿ ಏನು ಕೊಟ್ಟಿದ್ದಾರೆ, ಕರೆಂಟ್ ಈಸ್ ಅ ಮಿನಿಮಮ್ ಆರ್ ಝೀರೋ ಇನ್ ದ ಕೇಸ್ ಆಫ್ ಟ್ಯೂನ್ ಸರ್ಕ್ಯೂಟ್. ಟ್ಯೂನ್ ಸರ್ಕ್ಯೂಟ್ ಅಂದರೆ ಫಸ್ಟ್ ಆಫ್ ಆಲ್ ಏನಂತ ಗೊತ್ತಿರಬೇಕು. ಇದಕ್ಕೆ ಎಕ್ಸಾಂಪಲ್ ನಾನು ಏನಂತ ತೊಗೊತೀನಿ ಅಂತಂದರೆ, ಆಸಿಲೇಟರ್ಸ್ ಅಂತ ತೊಗೊಳ್ಳಿ. ಇನ್ ದ ಕೇಸ್ ಆಫ್ ಆಸಿಲೇಟರ್, ಆಂಪ್ಲಿಫೈರ್ಸ್ ನಾವು ಯಾವ್ದು ಯೂಸ್ ಮಾಡ್ತೀವಿ ಅಂತಂದರೆ ಕಾಮನ್ ಎಮಿಟರ್ ಕಾನ್ಫಿಗರೇಷನ್ ವಿ ಆರ್ ಗೋಯಿಂಗ್ ಟು ಯೂಸ್. ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಹ್ಯಾವ್ ಅ ಟ್ಯಾಂಕ್ ಸರ್ಕ್ಯೂಟ್. ಇನ್ ದ ಕೇಸ್ ಆಫ್ ಟ್ಯಾಂಕ್ ಸರ್ಕ್ಯೂಟ್ ನೋಡಿ, ಹಾರ್ಟ್ಲಿ ಆಸಿಲೇಟರ್ ಯೂಸ್ ಮಾಡಿ, ಕಾಲ್ಪಿಟ್ಸ್ ಆಸಿಲೇಟರ್ ಯೂಸ್ ಮಾಡಿ, ಯಾವುದಾದ್ರೂ ನೀವು ಯೂಸ್ ಮಾಡಿದ್ರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇಂಡಕ್ಟನ್ಸ್ ಮತ್ತು ಕೆಪಾಸಿಟನ್ಸ್ ಅನ್ನೋದನ್ನು ನಾವು ಪ್ಯಾರಲ್ ಕನೆಕ್ಟ್ ಮಾಡ್ತೀರಿ. ವಾಟ್ ಈಸ್ ದ ಪರ್ಪಸ್ ಮೀನ್ಸ್, ನೋಡಿ, ಕಾಮನ್ ಎಮಿಟರ್ ಕಾನ್ಫಿಗರೇಷನ್ ಈಸ್ ಗೋಯಿಂಗ್ ಟು ಆಫರ್ ಅ ರೆಸಿಸ್ಟೆನ್ಸ್ ಆಫ್, is going to offer a phase shift of 180 degree. Next, ಈ ಟ್ಯಾಂಕ್ ಸರ್ಕ್ಯೂಟ್ ಅನ್ನೋದನ್ನು ಇಟ್ ಶುಡ್ ಆಫರ್ ಅ ಫೇಸ್ ಡಿಫ್ರೆನ್ಸ್ ಆಫ್ 180 ಡಿಗ್ರಿ. ಇಲ್ಲಿ ಬರೋ 180 ಡಿಗ್ರಿ, ಇಲ್ಲಿ ಬರೋ 180 ಡಿಗ್ರಿ ಪುಟ್ ಟುಗೆದರ್ ವಿಚ್ ವಿಲ್ ಬಿ ಈಕ್ವಲ್ಸ್ ಟು 360 ಡಿಗ್ರಿ ಅಥವಾ 0 ಡಿಗ್ರಿ. ಸೊ ಟೋಟಲ್ ಫೇಸ್ ಡಿಫ್ರೆನ್ಸ್ ಅನ್ನೋದು ಎಷ್ಟು ಬರ್ತಾ ಇದೆ? 0 ಡಿಗ್ರಿ ಅಂತ ಬರ್ತಾ ಇದೆ. ನೆಕ್ಸ್ಟ್, ದೇರ್ ಶುಡ್ ಬಿ ನೋ ಎನಿ ವೋಲ್ಟೇಜ್ ಡ್ರಾಪ್ ಅಥವಾ ಸೂಟಬಲ್ ವರ್ಡ್ ಇಸ್ ಪವರ್ ಡ್ರಾಪ್. ಸೊ ಇದು ಆಗಬಾರ್ದು ಅಂದರೆ ಏನಂತ ಇರಬೇಕು, ನನಗೆ ಕರೆಂಟ್ ಅನ್ನೋದನ್ನು ಡ್ರಾಪ್ ಅನ್ನೋದು ಇರಬಾರ್ದು. ನಾನೇನಂತ ಹೇಳ್ತೀನಿ ಅಂತ ಹೇಳಿದ್ರೆ, ಕರೆಂಟ್ ವಿಲ್ ಬಿ ಅಪ್ರಾಕ್ಸಿಮೇಟ್ಲಿ ಇಟ್ ಶುಡ್ ಬಿ 0. ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ, ವೆನ್ ಇಂಡಕ್ಟೆನ್ಸ್ ಆ್ಯಂಡ್ ಕೆಪಾಸಿಟನ್ಸ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲ್. ನೋಡಿ, ವಿ ಆರ್ ಗೋಯಿಂಗ್ ಟು ಸೇ ರೆಸಿಸ್ಟೆನ್ಸ್ ಈಸ್ ಅನ್ ಹಂಗ್ರಿ ಡಿವೈಸ್, ಬಟ್ ಇಂಡಕ್ಟೆನ್ಸ್ ಮತ್ತು ಕೆಪಾಸಿಟನ್ಸ್ ದೇ ಆರ್ ದಿ ಸ್ಟೋರೇಜ್ ಎಲಿಮೆಂಟ್. ಇನ್ ಒನ್ ಸೈಕಲ್ ಲೆಟ್ ಅಸ್ ಅಸ್ಯೂಮ್ ಇಂಡಕ್ಟನ್ಸ್ ಅನ್ನೋದು ಡಿಸ್ಚಾರ್ಜ್ ಮಾಡ್ತಾ ಇದ್ದರೆ, ಅದೇ ಸೈಕಲ್ನಲ್ಲಿ ಕೆಪಾಸಿಟನ್ಸ್ ಅನ್ನೋದು ಚಾರ್ಜ್ ಆಗ್ತಾ ಇರುತ್ತೆ. ಇನ್ನು ನೆಕ್ಸ್ಟ್ ಸೈಕಲ್ ಏನಾಗುತ್ತೆ ಅಂತ ಹೇಳಿದ್ರೆ, ಇಂಡಕ್ಟನ್ಸ್ ಅನ್ನೋದು ಚಾರ್ಜ್ ಆಗುತ್ತೆ, ಕೆಪಾಸಿಟನ್ಸ್ ಅನ್ನೋದು ಡಿಸ್ಚಾರ್ಜ್ ಆಗುತ್ತೆ. ಅಂದರೆ ಏನಾಗ್ತದೆ ಅಂತ ಹೇಳಿದ್ರೆ, ದೇರ್ ಈಸ್ ಮ್ಯೂಚುವಲ್ ಎಕ್ಸ್ಚೇಂಜ್ ಆಫ್ ಎನರ್ಜಿ. ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ, ವೆನ್ L and C ಆರ್ ಕನೆಕ್ಟೆಡ್ ಇನ್ ಪ್ಯಾರಲ್. ಬಟ್ ಇದರಲ್ಲಿ ರೆಸಿಸ್ಟೆನ್ಸ್ ಅನ್ನೋದು ಇರಬಾರ್ದು. ನಾವು ಏನಂತ ತೊಗೊತೀರಿ ಅಂತ ಹೇಳಿದ್ರೆ, ರೆಸಿಸ್ಟೆನ್ಸ್ ಈಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ಸ್ ಟು 0 ಅಂತ ಹೇಳ್ಬಿಟ್ಟು ನಾವು ಸಾಲ್ವ್ ಮಾಡ್ತೀವಿ. ಹಾಗಾದರೆ ಆಪ್ಷನ್ ಯಾವ್ದು ಫಾಲೋ ಆಗುತ್ತೆ? ಆಪ್ಷನ್ ಬಿ ಈಸ್ ಗೋಯಿಂಗ್ ಟು ಬಿ ಫಾಲೋಡ್, ದಟ್ ಈಸ್ L and C ಶುಡ್ ಬಿ ಇನ್ ಪ್ಯಾರಲಲ್. 17 ಕ್ವೆಶನ್ ನೋಡಿ, ಎಷ್ಟೊಂದು ಜನ ಟ್ರ್ಯಾಪ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಏನಂತ ಅವ್ರು ಮಾಡ್ತಾರೆ, JK ಫ್ಲಿಪ್ ಫ್ಲಾಪ್ ಅಂತ ತೊಗೊತಾರೆ, ವಿಚ್ ಈಸ್ ರಾಂಗ್. ಇನ್ ದ ಕೇಸ್ ಆಫ್ SR ಫ್ಲಿಪ್ ಫ್ಲಾಪ್ ನೋಡಿ, ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ರಿ. ಇನ್ ದ ಕೇಸ್ ಆಫ್ SR ಫ್ಲಿಪ್ ಫ್ಲಾಪ್, ಮೋಸ್ಟ್ ಆಫ್ ದಿ ಟೆಕ್ಸ್ಟ್ ಬುಕ್ ಏನು ಹೇಳ್ತಾರೆ ಅಂತ ಹೇಳಿದ್ರೆ, one ಕಂಡೀಷನ್ ನೀವೇನಾದರೂ ಕೊಟ್ಟರೆ, ವಿಚ್ ಈಸ್ ಗೋಯಿಂಗ್ ಟು ಬಿ ಅಂಡರ್ಗೋಯಿಂಗ್ ದ ಸ್ಟೇಟ್ ದಟ್ ಈಸ್ ರೆಫರ್ಡ್ ಆಸ್ ಫಾರ್ಬಿಡನ್ ಸ್ಟೇಟ್. ಬಟ್ ನಮ್ಮ ಸೀರೀಸ್ ಆಫ್ ಲೆಕ್ಚರ್ಸ್ನ ನೀವು ನೋಡಿದ್ರೆ, ವಿ ಆರ್ ನಾಟ್ ಗೋಯಿಂಗ್ ಟು ಮೇಕ್ ಅ ಸ್ಟೇಟ್ಮೆಂಟ್ ಸಮಥಿಂಗ್ ಲೈಕ್ ದಿಸ್. ಅದರಲ್ಲೂ ಕಂಡೀಷನ್ ಇದೆ. ನೀವು NAND ಬೇಸ್ ಯೂಸ್ ಮಾಡ್ತಾಯಿದ್ರೆ, ಇಲ್ಲ NOR ಬೇಸ್ ಯೂಸ್ ಮಾಡ್ತಾಯಿದ್ರ, ದಟ್ ಮೀನ್ಸ್ ವಾಟ್, 0 0 ಫಾಲೋಡ್ ಬೈ 1 1 ಅಥವಾ 1 1 ಫಾಲೋಡ್ ಬೈ 0 0. ಈ ಥರ ಕಂಡೀಷನಲ್ಲಿ ಮಾತ್ರನೇ ನಮಗೆ ಫಾರ್ಬಿಡನ್ ಸ್ಟೇಟ್ ಅನ್ನೋದು ಬರುತ್ತೆ. ಸೊ ಈ ಫಾರ್ಬಿಡನ್ ಸ್ಟೇಟ್ನ ನಾನೇನಾದರೂ ಓವರ್ಕಮ್ ಮಾಡಬೇಕು ಅಂತ ಹೇಳಿದ್ರೆ, ವಿ ಆರ್ ಗೋಯಿಂಗ್ ಫಾರ್ JK ಫ್ಲಿಪ್ ಫ್ಲಾಪ್. ಜಾಕ್ ಆ್ಯಂಡ್ ಕಿಲ್ಬಿ ವರ್ ದ ಪರ್ಸನ್ಸ್ ಹೂ ಇನ್ವೆಂಟೆಡ್. SR ಅಂದ್ರೇನು, ಸೆಟ್ ರೀಸೆಟ್ ಫ್ಲಿಪ್ ಫ್ಲಾಪ್. D ಅಂದ್ರೇನು, ಡಿಲೇ ಫ್ಲಿಪ್ ಫ್ಲಾಪ್. T ಅಂದರೆ ಟಾಗಲ್ ಫ್ಲಿಪ್ ಫ್ಲಾಪ್. ಇನ್ ದ ಕೇಸ್ ಆಫ್ JK ಫ್ಲಿಪ್ ಫ್ಲಾಪ್, ಸೇಮ್ ಕಂಡೀಷನ್ಸ್. 0 0 ಏನಾದರೂ ಇದ್ದರೆ ಪ್ರೀವಿಯಸ್ ಸ್ಟೇಟ್ ಇರುತ್ತೆ, 0 1 ಇದ್ದರೆ ವಿಚ್ ಈಸ್ ರೀಸೆಟ್, 1 0 ಇದ್ದರೆ ಸೆಟ್ ಅಂತ ತೊಗೊತೀರಿ, 1 1 ಇದ್ದರೆ ವಿಚ್ ಈಸ್ ಗೋಯಿಂಗ್ ಟು ಎಕ್ಸಿಬಿಟ್ ಒನ್ ಪ್ರಾಬ್ಲಮ್, which is going to be exhibiting one problem, that is what, race around condition. race around condition. ಸೊ ರೇಸ್ ಅರೌಂಡ್ ಕಂಡೀಷನ್ ಅನ್ನೋದು ಯಾವುದ್ರಲ್ಲಿ ಆಗುತ್ತೆ ಅಂತ ಹೇಳಿದ್ರೆ, ಅಂದರೆ ಏನು, ರೇಸಿಂಗ್ ಅನ್ನೋ ಪ್ರಾಬ್ಲಮ್ ಬರುತ್ತೆ. ರೇಸಿಂಗ್ ಅನ್ನೋ ಪ್ರಾಬ್ಲಮ್ ಯಾವುದ್ರಲ್ಲಿ ಸಫರ್ ಆಗುತ್ತೆ ಅಂತ ಹೇಳಿದ್ರೆ, ವಿಚ್ ಈಸ್ ಗೋಯಿಂಗ್ ಟು ಬಿ ಸಫರಿಂಗ್ ಇನ್ ದ ಕೇಸ್ ಆಫ್ JK ಫ್ಲಿಪ್ ಫ್ಲಾಪ್. ಅದೇ ನಾನೇನಾದರೂ ಮಾಸ್ಟರ್ ಸ್ಲೇವ್ ಫ್ಲಿಪ್ ಫ್ಲಾಪ್ನಲ್ಲಿ ನಾನೇನಾದ್ರು ಯೂಸ್ ಮಾಡಿದ್ರೆ, ಹೆಂಗೆ ಯೂಸ್ ಮಾಡ್ತೀನಿ ಅಂತ ಹೇಳಿದ್ರೆ, ಕ್ಲಾಕ್ ಅನ್ನೋದು ಮಾಸ್ಟರ್ಗೆ ಎನೇಬಲ್ ಮಾಡುತ್ತೆ, ಸ್ಲೇವ್ ಅನ್ನೋದಕ್ಕೆ ಯಾವುದು ಎನೇಬಲ್ ಮಾಡುತ್ತೆ ಅಂತಂದರೆ, ಕ್ಲಾಕ್ ಬಾರ್ ಅನ್ನೋದು ಸ್ಲೇವ್ಗೆ ಎನೇಬಲ್ ಮಾಡುತ್ತೆ. ಇಲ್ಲಿ ಕಂಡೀಷನ್ ಏನಾಗ್ತಾಯಿದೆ ಅಂತ ಹೇಳಿದ್ರೆ, ರೇಸ್ ಅರೌಂಡ್ ಕಂಡೀಷನ್ ಅನ್ನೋದು ಎಲಿಮಿನೇಟ್ ಆಗ್ತಾಯಿದೆ. ಇಲ್ಲಿ ಟಾಗಲ್ ಸ್ಟೇಟ್ ಅನ್ನೋದು ಬರುತ್ತೆ.
1 ಬಂದರೆ ಏನಾಗುತ್ತೆ, 1 ನೀವೇನಾದ್ರು ಅಪ್ಲೈ ಮಾಡ್ತಾ ಇದ್ರೆ ಇನ್ 1 ಕ್ಲಾಕ್ ಸೈಕಲ್ ಸಪೋಸ್ 1 ಅಂತಿದ್ರೆ ನೆಕ್ಸ್ಟ್ ಕ್ಲಾಕ್ ಸೈಕಲ್ 0, ನೆಕ್ಸ್ಟ್ ಕ್ಲಾಕ್ ಸೈಕಲ್ 1, ಈ ಥರ ಟಾಗಲ್ ಆಗ್ತಾ ಇರುತ್ತೆ. ಫಾರ್ ಎವ್ರಿ ಕ್ಲಾಕ್ ಚೇಂಜ್ ಔಟ್ಪುಟ್ ಮ್ಯಾಕ್ಸಿಮಮ್ ಒನ್ಲಿ ಒನ್ಸ್ ಮಾತ್ರ ಚೇಂಜ್ ಆಗುತ್ತೆ. ಇನ್ ದ ಕೇಸ್ ಆಫ್ ರೇಸರ್ ಕಂಡೀಷನ್ ಮಲ್ಟಿಪಲ್ ಟೈಮ್ಸ್ ನನಗೆ ಔಟ್ಪುಟ್ ಅನ್ನೋದು ವೇರಿ ಆಗುತ್ತೆ. ಇನ್ನೊಂದು ರೀತಿ ಯಾವ ರೀತಿ ಕ್ವಶನ್ಸ್ ಕೇಳಿದ್ರೆ ಅಂತಂದರೆ, ಇನ್ ದ ಕೇಸ್ ಆಫ್ ರೇಸರ್ ಕಂಡೀಷನ್ ಈಸ್ ಗೋಯಿಂಗ್ ಟು ಅಕರ್ ಇನ್ ಕಾಂಬಿನೇಷನ್ ಸರ್ಕ್ಯೂಟ್. ಯು ಶುಡ್ ಟೆಲ್ ಎಸ್, ರೇಸರ್ ಕಂಡೀಷನ್ ಅದು ಕಾಂಬಿನೇಷನ್ ಸರ್ಕ್ಯೂಟಲ್ಲೂ ಸಹ ಆಗ್ಬೋದು, ನೋ ಪ್ರಾಬ್ಲಮ್. ಆಪ್ಷನ್ ಯಾವ್ದು ಫಾಲೋ ಆಗುತ್ತೆ? ಆಪ್ಷನ್ ಸಿ ಈಸ್ ಗೋಯಿಂಗ್ ಟು ಬಿ ಫಾಲೋಡ್, ದಟ್ ಈಸ್ ಮಾಸ್ಟರ್ ಸ್ಲೇವ್ JK ಫ್ಲಿಪ್ ಫ್ಲಾಪ್. 18th ಕ್ವಶನ್ ನೋಡಿ ಏನು ಕೊಟ್ಟಿದ್ದಾರೆ. ಲೈಟ್ ಈಸ್ ಯೂಸ್ಡ್ ಆಸ್ ಅ ಕ್ಯಾರಿಯರ್ ಫಾರ್ ಇನ್ಫಾರ್ಮೇಷನ್ ಇನ್ ಟ್ವಿಸ್ಟೆಡ್ ಪೇರ್ ಕೇಬಲ್. ಫಸ್ಟ್ ಆಪ್ಷನ್ ನೋಡಿ ಟ್ವಿಸ್ಟೆಡ್ ಪೇರ್ ಕೇಬಲ್ ಕೊಟ್ಟಿದ್ದಾರೆ, ವಿಚ್ ಈಸ್ ಅಬ್ಸಲ್ಯೂಟ್ಲಿ ರಾಂಗ್. ಸೆಕೆಂಡ್ ಆಪ್ಷನ್ ಫೈಬರ್ ಆಪ್ಟಿಕ್ ಕೇಬಲ್. ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ ಏನಂತ. ಫಸ್ಟ್ ನಿಮಗೆ ಕೋರ್ ಇರುತ್ತೆ, ಇದು ಸುತ್ತ ನಿಮ್ಗೆ ಏನಿರುತ್ತೆ ಅಂತೇಳಿದ್ರೆ ಕ್ಲಾಡಿಂಗ್ ಅನ್ನೋದು ಇರುತ್ತೆ. ಇದರೊಳಗಡೆ ಲೈಟ್ ಏನಾಗುತ್ತೆ, ಪ್ರೊಪಗೇಟ್ ಆಗುತ್ತೆ. ಅಟ್ ಒನ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ನಮಗೆ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಅದು 90 ಡಿಗ್ರಿ ಏನಾದರೂ ಆದರೆ ಕ್ರಿಟಿಕಲ್ ಆ್ಯಂಗಲ್ ಅಂತ ಕರಿತೀರಿ. ಇದರಲ್ಲಿ ಬೆಂಡಿಂಗ್ ಲಾಸಸ್ ಇರುತ್ತೆ, ಸ್ಕ್ಯಾಟ್ರಿಂಗ್ ಲಾಸಸ್ ಇರುತ್ತೆ, ಕೆಲವೊಂದು ಲಾಸಸ್ ಇರುತ್ತೆ. ಬಟ್ ನನಗೆ ಸ್ಪೀಡ್ ಆಫ್ ಇನ್ಫಾರ್ಮೇಷನ್ ಟ್ರಾನ್ಸ್ಫರ್ ಯಾವುದ್ರಲ್ಲಿ ಜಾಸ್ತಿ ಇರುತ್ತೆ ಅಂತ ಹೇಳಿದ್ರೆ ಫೈಬರ್ ಆಪ್ಟಿಕ್ ಕೇಬಲ್. ಇದರಲ್ಲಿ ನಾವು ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಯೂಸ್ ಮಾಡ್ಕೊಳೋದಿಲ್ಲ. ಇನ್ಸ್ಟೆಡ್ ಆಫ್ ಇಟ್ ನಾವೇನು ಯೂಸ್ ಮಾಡ್ತೀರಿ ಅಂತೇಳಿದ್ರೆ ಲೈಟ್ ಆ್ಯಸ್ ಅ ಸೋರ್ಸ್ ಅನ್ನೋದನ್ನು ನಾವು ಯೂಸ್ ಮಾಡ್ತೀವಿ. ಲೈಟ್ ಸಿಗ್ನಲ್ಸ್ನ ನಾವು ಯೂಸ್ ಮಾಡೋದ್ರಿಂದ ವಿ ಆರ್ ಗೋಯಿಂಗ್ ಟು ಮೇಕ್ ಯೂಸ್ ಆಫ್ ಲೈಟ್ ಆಸ್ ಅ ಕ್ಯಾರಿಯರ್ ಆಫ್ ಇನ್ಫಾರ್ಮೇಷನ್ ಇನ್ ಫೈಬರ್ ಆಪ್ಟಿಕ್ ಕೇಬಲ್. ಆಪ್ಷನ್ ಯಾವ್ದು ಫಾಲೋ ಆಗುತ್ತೆ? ಆಪ್ಷನ್ ಬಿ ಈಸ್ ಗೋಯಿಂಗ್ ಟು ಬಿ ಫಾಲೋಡ್. ಕೋಆಕ್ಸಿಯಲ್ ಕೇಬಲ್ ಈಸ್ ಆಲ್ಸೋ ಅ ರಾಂಗ್ ಆಪ್ಷನ್. ಏರ್ ಈಸ್ ಆಲ್ಸೋ ಅ ರಾಂಗ್ ಆಪ್ಷನ್. 19th ಕ್ವಶನ್ ನೋಡಿ. ಇನ್ ದ ಕೇಸ್ ಆಫ್ ಕಾಮನ್ ಎಮಿಟರ್ ಕಾನ್ಫಿಗರೇಷನ್ ದ ಫೇಸ್ ಶಿಫ್ಟ್ ವಿತ್ ರೆಸ್ಪೆಕ್ಟ್ ಟು ಔಟ್ಪುಟ್ ಟು ಇನ್ಪುಟ್ ಅಂತ ಕೇಳ್ತಾ ಇದ್ದಾರೆ. ನಾನು ನೋಡಿ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ಇನ್ ದ ಕೇಸ್ ಆಫ್ ಕಾಮನ್ ಎಮಿಟರ್ ಕಾನ್ಫಿಗರೇಷನ್ ದ ಫೇಸ್ ಶಿಫ್ಟ್ ಪ್ರೊಡ್ಯೂಸ್ಡ್ ಈಸ್ 180 ಡಿಗ್ರಿ. In the case of common base configuration, it is 0 degree. In the case of common collector configuration also it is 0 degree. In the case of common emitter configuration, the phase shift that is produced is 180 degree. Next, talk about voltage gain. Voltage gain is most in the case of common base configuration. ಸ್ವಲ್ಪ ಕಡಿಮೆ ಇರುತ್ತೆ ಯಾವುದರಲ್ಲಿ? ಕಾಮನ್ ಎಮಿಟರ್ ಕಾನ್ಫಿಗರೇಷನಲ್ಲಿ. In the case of common collector configuration, it is a unity voltage gain approximately equals to 1. Strictly speaking less than 1 ಇರುತ್ತೆ. this ನೋಡಿ ಇದರಲ್ಲಿ ಮಿಸ್ಟೇಕ್ಸ್ ಮಾಡ್ಕೊಂಡಿದ್ದಾರೆ ಎಷ್ಟೊಂದು ಜನ. In the case of common emitter configuration, voltage gain is most ಅಂತ ಹೇಳ್ಬಿಟ್ಟು ಎಷ್ಟೊಂದು ಜನ ಅಂದ್ಕೊಂಡಿದ್ದಾರೆ. Strictly speaking, common base configuration is going to have more voltage gain. ಜಾಸ್ತಿ ಯಾವುದ್ರಲ್ಲಿ ಇರುತ್ತೆ ಅಂತ ಹೇಳಿದ್ರೆ ಕಾಮನ್ ಬೇಸ್ ಕಾನ್ಫಿಗರೇಷನ್. ಹಾಗಿದ್ರೂ ನಾವು ಯಾಕೆ ಕಾಮನ್ ಬೇಸ್ ಕಾನ್ಫಿಗರೇಷನ್ ಯೂಸ್ ಮಾಡೋದಿಲ್ಲ? ಒನ್ ರೀಸನ್ ಈಸ್ ಇನ್ಪುಟ್ ಇಂಪಿಡೆನ್ಸ್. ಇನ್ಪುಟ್ ಇಂಪಿಡೆನ್ಸ್ ಅನ್ನೋದು ತುಂಬ ಕಡಿಮೆ ಇರುತ್ತೆ, ಲೀಸ್ಟ್ ಅಂತಲೇ ತಗೊಳ್ಳಿ. ಮೋರ್ ಇನ್ ದ ಕೇಸ್ ಆಫ್ ಕಾಮನ್ ಕಲೆಕ್ಟರ್ ಕಾನ್ಫಿಗರೇಷನ್, moderate in the case of common emitter configuration. Similarly, you talk about output impedance. In the case of output impedance, ನಮಗೆ ಏನು ಬರಬೇಕು? ಕಡಿಮೆ ಇರಬೇಕು. It is a low or 0 in the case of common collector configuration. It is more in the case of common base configuration. Output impedance ಅನ್ನೋದು moderate in the case of common emitter configuration. Similarly, talk about current gain also. In the case of common collector configuration, collector terminal is common for both input and output. ಹಾಗಾದರೆ ಔಟ್ಪುಟ್ ಯಾವುದಿರುತ್ತೆ? ಎಮಿಟರ್ ಕರೆಂಟ್. ಇನ್ಪುಟ್ ಯಾವುದಿರುತ್ತೆ? ಬೇಸ್ ಇರುತ್ತೆ. ಕರೆಂಟ್ ಗೇನ್ನ ಗಾಮಾ ಅಂತ ತಗೊಳ್ಳಿ. ಸಿಮಿಲರ್ಲಿ ಇನ್ ದ ಕೇಸ್ ಆಫ್ ಕಾಮನ್ ಬೇಸ್ ಕಾನ್ಫಿಗರೇಷನ್, ಔಟ್ಪುಟ್ ಏನಿರುತ್ತೆ? ಕಲೆಕ್ಟರ್ ಕರೆಂಟ್. ಇನ್ಪುಟ್ ಯಾವುದಿರುತ್ತೆ? ಬೇಸ್. ಇನ್ಪುಟ್ ಯಾವುದಿರುತ್ತೆ? ಎಮಿಟರ್ ಕರೆಂಟ್, ದಟ್ ಈಸ್ ಆಲ್ಫಾ ಅಂತ ತಗೊಳ್ಳಿ. In the case of common emitter configuration, output is what? Collector current. Input is what? Base current. ಏನು ಬರುತ್ತೆ? ಬೀಟಾ ಅಂತ ತಗೊಳ್ಳಿ. ಕರೆಂಟ್ ಗೇನ್ ಯಾವುದ್ರಲ್ಲಿ ಜಾಸ್ತಿ ಇರುತ್ತೆ ಅಂತ ಹೇಳಿದ್ರೆ ಕಾಮನ್ ಕಲೆಕ್ಟರ್ನಲ್ಲಿ ಕರೆಂಟ್ ಗೇನ್ ಅನ್ನೋದು ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಇನ್ ದ ಕೇಸ್ ಆಫ್ ಕಾಮನ್ ಎಮಿಟರ್ ಕಾನ್ಫಿಗರೇಷನ್, ನೆಕ್ಸ್ಟ್ ಇನ್ ದ ಕೇಸ್ ಆಫ್ ಕಾಮನ್ ಬೇಸ್ ಕಾನ್ಫಿಗರೇಷನ್. ಇದು ಎಲ್ಲದನ್ನು ನೀವು ಅಬ್ಸರ್ವ್ ಮಾಡಿ. ಕಾಮನ್ ಎಮಿಟರ್ ಕಾನ್ಫಿಗರೇಷನ್ ಇಟ್ ವಿಲ್ ಬಿ ಇನ್ ಮಿಡಲ್, ಮಾಡ್ರೇಟ್ ಅಂತಲೇ ತಗೊಳ್ಳಿ.
ಮಿಕ್ಕಿದ ಎರಡು ಏನು ಅಂತಂದರೆ ಎಕ್ಸ್ಟ್ರೀಮ್ಸಲ್ಲಿ ಇರುತ್ತೆ. ವೋಲ್ಟೇಜ್ ಗೇನ್ ತೊಗೊಳ್ಳಿ, ಕಾಮನ್ ಎಮಿಟರ್ ಈಸ್ ವಾಟ್ ಮಾಡ್ರೇಟ್, ಮಿಡಲಲ್ಲೇ ಇರುತ್ತೆ. ಇನ್ಪುಟ್ ಇಂಪಿಡೆನ್ಸ್ ಆ್ಯಂಡ್ ಔಟ್ಪುಟ್ ಇಂಪಿಡೆನ್ಸ್ ಎರಡರ ಮಧ್ಯೆನೇ ಇದೆ. ಇನ್ ದ ಕೇಸ್ ಆಫ್ ಕರೆಂಟ್ ಗೇನ್ ಆಲ್ಸೋ ಜಾಸ್ತಿ ಯಾವುದ್ರಲ್ಲಿರುತ್ತೆ, ಕಾಮನ್ ಕಲೆಕ್ಟರ್ನಲ್ಲಿ, ಕಡಿಮೆ ಯಾವುದ್ರಲ್ಲಿರುತ್ತೆ, ಕಾಮನ್ ಬೇಸ್ನಲ್ಲಿ. ಮತ್ತು ಆಲ್ಫಾ ಬೀಟಾ ಗಾಮಾ ಇದ್ರ ರಿಲೇಷನ್ಸು ನಮ್ಗೆ ಗೊತ್ತಿರಬೇಕು. ಇಲ್ಲಿ ನೋಡಿ, ಇನ್ ದ ಕೇಸ್ ಆಫ್ ಕಾಮನ್ ಎಮಿಟರ್ ಕಾನ್ಫಿಗರೇಷನ್, ನನ್ನ ಇನ್ಪುಟ್ ಏನಾದರೂ ಸೈನುಸಾಯ್ಡಲ್ ಸಿಗ್ನಲ್ ಈ ರೀತಿ ಏನಾದರೂ ಇದ್ದರೆ, ಔಟ್ಪುಟ್ ಅನ್ನೋದು ಏನು ಬರುತ್ತೆ, ಆಂಪ್ಲಿಫೈಡ್ ವರ್ಷನ್ ಬರುತ್ತೆ. ಬಟ್ ದೇರ್ ವಿಲ್ ಬಿ ಎ ಫೇಸ್ ಡಿಫ್ರೆನ್ಸ್. ಆಂಪ್ಲಿಟ್ಯೂಡ್ ಅನ್ನೋದು ಜಾಸ್ತಿ ಇರಬೇಕು. ಇದರಲ್ಲಿ ಫೇಸ್ ಡಿಫ್ರೆನ್ಸ್ ಅನ್ನೋದು ಬರ್ತಾ ಇದೆ. 0 ಡಿಗ್ರಿ ಇದೆ, ಇಲ್ಲಿ 180 ಡಿಗ್ರಿ ಇದೆ. ಈ 180 ಡಿಗ್ರಿನ ಓವರ್ಕಮ್ ಮಾಡಬೇಕು ಅಂತ ಹೇಳಿದ್ರೆ ನಾವೇನು ಮಾಡ್ತೀರಿ, ಇನ್ನೊಂದು ಕಾಮನ್ ಎಮಿಟರ್ ಕಾನ್ಫಿಗರೇಷನ್ನ ಯೂಸ್ ಮಾಡ್ತೀರಿ. ಈ ಮಲ್ಟಿ ಸ್ಟೇಜ್ ಯೂಸ್ ಮಾಡೋದ್ರಿಂದ ನನಗೆ ಆಂಪ್ಲಿಫಿಕೇಷನ್ ಅನ್ನೋದು ಜಾಸ್ತಿ ಬರುತ್ತೆ, ಫೇಸ್ ಡಿಫ್ರೆನ್ಸ್ ಅನ್ನೋದು 0 ಆಗುತ್ತೆ. ಸೊ ಆ ಕಾರಣದಿಂದ ಕಾಮನ್ ಎಮಿಟರ್ ಕಾನ್ಫಿಗರೇಷನ್ ಸಿಂಗಲ್ ಯೂಸ್ ಮಾಡೋಕ್ಕೆ ಹೋಗಬಾರ್ದು. ಇನ್ ದ ಕೇಸ್ ಆಫ್ ಆಂಪ್ಲಿಫೈರ್ ಡಿಸೈನ್ ವಿ ಆರ್ ಗೋಯಿಂಗ್ ಟು ಮೇಕ್ ಯೂಸ್ ಆಫ್ ಎಷ್ಟು ಈವನ್ ಸ್ಟೇಜ್ ಆಫ್ ಅಥವಾ ಈವನ್ ನಂಬರ್ ಆಫ್ ಕಾಮನ್ ಎಮಿಟರ್ ಆಂಪ್ಲಿಫೈರ್ಸ್ನ ನಾವು ಯೂಸ್ ಮಾಡ್ತೀರಿ. ಹಾಗಾದರೆ ಆಪ್ಷನ್ ಯಾವ್ದು ಫಾಲೋ ಆಗುತ್ತೆ, ಆಪ್ಷನ್ ಎ ಈಸ್ ಗೋಯಿಂಗ್ ಟು ಬಿ ಫಾಲೋಡ್. 20th ಕ್ವೆಶ್ಚನ್ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ಐಡಿಯಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಆನ್ ಆಪರೇಷನಲ್ ಆಂಪ್ಲಿಫೈರ್. ಈ ಆಪರೇಷನಲ್ ಆಂಪ್ಲಿಫೈರ್ ಅಂತ ಕೇಳಿದ ತಕ್ಷಣ ಬೈ ಡಿಫಾಲ್ಟ್ ವಿ ಆರ್ ಗೋಯಿಂಗ್ ಟು ಟೇಕ್ mu A741 which is from Fairchild company. ಇದು ನೋಡಿ, in the case of 741 it is an 8-pin IC. With a dual inline package. ಇದರಲ್ಲಿ ಪಿನ್ ನಂಬರ್ 1 2 3 4 5 6 7 8 ಏನೇನು ರೆಪ್ರೆಸೆಂಟ್ ಮಾಡುತ್ತೆ ನಿಮ್ಗೆ ಗೊತ್ತಿರಬೇಕು. ಕ್ಯಾರೆಕ್ಟರಿಸ್ಟಿಕ್ಸ್ ನಮ್ಗೆ ಗೊತ್ತಿರಬೇಕು, ಅಥವಾ ಪ್ಯಾರಾಮೀಟರ್ಸ್ ಅಂತ ಅನ್ನೋದು ತೊಗೊಳ್ಳಿ. ಒಂದೇನು ಬರುತ್ತೆ, ಐಡಿಯಲ್ ಸಿನಾರಿಯೋ ಬರುತ್ತೆ, ಇನ್ನೊಂದು ನಾನ್ ಐಡಿಯಲ್ ಸಿನಾರಿಯೋ ಅಂತ ಬರುತ್ತೆ. ಐಡಿಯಲ್ ಮಾರ್ಕ್ಸ್ ವಾಟ್ ವಿ ನೀಡ್ ಈಸ್ 100 ಔಟ್ ಆಫ್ 100. ಪ್ರಾಕ್ಟಿಕಲ್ ಆಗಿ ಬರುತ್ತಾ, ಇಲ್ಲ. ಫಸ್ಟ್ ಪ್ಯಾರಾಮೀಟರ್ ಲೆಟ್ ಅಸ್ ಟಾಕ್ ಅಬೌಟ್ ಗೇನ್. Gain is infinity in the case of ideal scenario, but it is more in the case of non-ideal scenario ಅಥವಾ practical scenario ಅಂತಲೇ ತಗೊಳ್ಳಿ. What will be the value of gain? Open loop gain ನಾನು ತಗೊತಾ ಇದ್ದೀನಿ. In the case of open loop gain, ideal scenarioದಲ್ಲಿ infinity ಅಂತ ಬರುತ್ತೆ. Here it is in the order of 10 power 6. ನೋಡಿ, op-ampನಲ್ಲಿ ಫೀಡ್ಬ್ಯಾಕ್ ಅನ್ನೋದು ಇಂಪಾರ್ಟೆಂಟ್. In the case of op-amp ಫೀಡ್ಬ್ಯಾಕ್ ಅನ್ನೋದು ಇಂಪಾರ್ಟೆಂಟ್. ಫೀಡ್ಬ್ಯಾಕ್ನಲ್ಲಿ ನಮಗೆ ಪಾಸಿಟಿವ್ ಫೀಡ್ಬ್ಯಾಕ್ ಇರುತ್ತೆ ಮತ್ತು ನೆಗೆಟಿವ್ ಫೀಡ್ಬ್ಯಾಕ್ ಇರುತ್ತೆ. ಪಾಸಿಟಿವ್ ಫೀಡ್ಬ್ಯಾಕ್ನಲ್ಲಿ ನಾನು ಏನು ಕ್ಯಾರೆಕ್ಟರಿಸ್ಟಿಕ್ಸ್ ಬರ್ಕೊತೀನೋ, ನೆಗೆಟಿವ್ ಫೀಡ್ಬ್ಯಾಕಲ್ಲಿ ರಿವರ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಬರುತ್ತೆ. ಏನು ಕೊಟ್ಟಿಲ್ಲ ಅಂತ ಹೇಳಿದ್ರೆ, op-amp ಆಪ್ರೇಷನಲ್ ಆಂಪ್ಲಿಫೈರ್ ಅಂತ ಕೊಟ್ಟಿದ್ದಾರಲ್ಲ, ಈ ಆಂಪ್ಲಿಫೈರ್ ಅದು ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ ನೆಗೆಟಿವ್ ಫೀಡ್ಬ್ಯಾಕ್. ಆಂಪ್ಲಿಫೈರ್ ನಾವು ಯಾವಾಗ ಯೂಸ್ ಮಾಡ್ಕೋಬೋದು ಅಂತ ಹೇಳಿದ್ರೆ ಇನ್ ದ ಕೇಸ್ ಆಫ್ ನೆಗೆಟಿವ್ ಫೀಡ್ಬ್ಯಾಕ್. ಇಲ್ಲಿ ನೋಡಿ, ಲೆಟ್ ಅಸ್ ಟಾಕ್ ಅಬೌಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್. ಓಪನ್ ಲೂಪ್ ಗೇನ್ ಅನ್ನೋದು ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಲೆಟ್ ಅಸ್ ಟಾಕ್ ಅಬೌಟ್ ಇನ್ಪುಟ್ ಇಂಪಿಡೆನ್ಸ್. ಇನ್ಪುಟ್ ಇಂಪಿಡೆನ್ಸ್ ಬಗ್ಗೆ ಮಾತಾಡಿದ್ರೆ ಇನ್ಫಿನಿಟಿ ಇರುತ್ತೆ ಅಥವಾ 10 power 6 ರೇಂಜ್. ಔಟ್ಪುಟ್ ಇಂಪಿಡೆನ್ಸ್ ನಾನೇನಾದ್ರು ತೊಗೊಂಡ್ರೆ ಇಟ್ ಶುಡ್ ಬಿ ಈಕ್ವಲ್ಸ್ ಟು 0. ಇನ್ ದ ಕೇಸ್ ಆಫ್ ಪ್ರಾಕ್ಟಿಕಲ್ ಸಿನಾರಿಯೋ ಇಟ್ ವಿಲ್ ಬಿ 25 to 70 ಅಥವಾ 25 to 100 ohms ಅಂತ ನಾನು ತೊಗೊಳ್ಳಿ. ಸಿಮಿಲರ್ಲಿ ಟಾಕ್ ಅಬೌಟ್ ಕಾಮನ್ ಮೋಡ್ ರಿಜೆಕ್ಷನ್ ರೇಷಿಯೋ, ಇನ್ಫಿನಿಟಿ ಇರುತ್ತೆ. Similarly, talk about sleeve rate also. Similarly, we should talk about power supply rejection ratio also. ಅದೇ ರೀತಿ we have to discuss with respect to bandwidth also. Bandwidth ಅನ್ನೋದು ಇನ್ಫಿನಿಟಿ ಇರುತ್ತೆ. ಬಟ್ ಪ್ರಾಕ್ಟಿಕಲಿ ಇನ್ಫಿನಿಟಿ ಅನ್ನೋದು ಏನಾದರೂ ಸೆನ್ಸ್ ಮಾಡುತ್ತಾ? ನೋ, ಇಟ್ ವಿಲ್ ಬಿ ಹೈ. ಎಷ್ಟಿರುತ್ತೆ? ಮೆಗಾ ಹರ್ಟ್ಸ್ ರೇಂಜಲ್ಲಿ ಇರುತ್ತೆ. ನೋಡಿ, ಫಸ್ಟ್ ಆಪ್ಷನ್ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇನ್ಫೈನೈಟ್ ಓಪನ್ ಲೂಪ್ ಗೇನ್. ಇನ್ಫೈನೈಟ್ ಅಂದರೆ ಏನು? ಐಡಿಯಲ್ ಸಿನಾರಿಯೋ ಪ್ರಕಾರ ನೋಡ್ತಾ ಇದ್ದಾರೆ. ಇನ್ಫೈನೈಟ್ ಓಪನ್ ಲೂಪ್ ಗೇನ್ ಅನ್ನೋದು ಜಾಸ್ತಿ ಇದೆ. ವಿಚ್ ಈಸ್ ನಾಟ್ ಆನ್ ಅಂತ ಕೇಳ್ತಾ ಇದ್ದಾರೆ. ಸೊ ಫಸ್ಟ್ ಆಪ್ಷನ್ ಈಸ್ ರಾಂಗ್. ಸೆಕೆಂಡ್ ಆಪ್ಷನ್ ನೋಡಿ, ಇನ್ಫೈನೈಟ್ ಬ್ಯಾಂಡ್ವಿಡ್ತ್. ಈವನ್ ದಿಸ್ ಆಪ್ಷನ್ ಈಸ್ ಆಲ್ಸೋ ರಾಂಗ್. ಇನ್ಪುಟ್ ಇಂಪಿಡೆನ್ಸ್ ಅನ್ನೋದು ಜಾಸ್ತಿ ಇರಬೇಕು, ಬಟ್ 0 ಅಂತ ಕೊಟ್ಟಿದ್ದಾರೆ, ವಿಚ್ ಈಸ್ ಕರೆಕ್ಟ್. ರೈಟ್, ವಿಚ್ ಈಸ್ ನಾಟ್ ಆನ್ ಐಡಿಯಲ್ ಸಿನಾರಿಯೋ ಅಂತ ಕೊಟ್ಟಿದ್ದಾರೆ. ಸೊ ಇನ್ಪುಟ್ ಇಂಪಿಡೆನ್ಸ್ ಅನ್ನೋದು ಜಾಸ್ತಿ ಇರಬೇಕಾಯಿತು, ಬಟ್ 0 ಅಂತ ಮೆನ್ಷನ್ ಮಾಡಿದರೆ, ಸೊ ಇಟ್ ಈಸ್ ಕರೆಕ್ಟ್ ಆನ್ಸರ್. CMRR ಈಸ್ ರಾಂಗ್ ಆಪ್ಷನ್. ಇಲ್ಲಿ ನೋಡಿ, ಆಪ್ಷನ್ ಸಿ ಅನ್ನೋದು ಫಾಲೋ ಆಗ್ತಾ ಇದೆ. ಏನು? ದಟ್ ಈಸ್ 0 ಇನ್ಪುಟ್ ರೆಸಿಸ್ಟೆನ್ಸ್.
ಇನ್ ಜನರಲ್ ಇಂಪಿಡೆನ್ಸ್ ಅಂತ ನಾವು ಹೇಳ್ತೀವಿ. 21st ಕ್ವೆಶನ್ ನೋಡಿ, ದಿಸ್ ಕ್ವೆಶನ್ ಈಸ್ ಫ್ರಮ್ ಟ್ರಾನ್ಸ್ಫಾರ್ಮರ್ಸ್. ಟ್ರಾನ್ಸ್ಫಾರ್ಮರ್ಸ್ನಲ್ಲಿ ಈ ಪೇಪರ್ನಲ್ಲಿ ಎಸ್ಪೆಷಲಿ ಗುಡ್ ಕ್ವೆಶನ್ಸ್ ಕೊಟ್ಟಿಲ್ಲ. ವಿ ಎಕ್ಸ್ಪೆಕ್ಟೆಡ್ ಗುಡ್ ಕ್ವೆಶನ್ಸ್ ಫ್ರಮ್ ಟ್ರಾನ್ಸ್ಫಾರ್ಮರ್ಸ್, ಬಟ್ ಟ್ರಾನ್ಸ್ಫಾರ್ಮರ್ಸಿಂದ ಕ್ವೆಶನ್ಸೇ ಕೇಳಿಲ್ಲ. ಹಾರ್ಡ್ಲಿ 1ರಿಂದ 2 ಕೇಳಿದ್ದಾರೆ ಅಷ್ಟೇ. ಮೋಸ್ಟ್ ಆಫ್ ದಿ ಕ್ವೆಶನ್ಸ್ ದೇ ಫೋಕಸ್ಡ್ ಆನ್ ಆಲ್ಟರ್ನೇಟರ್ಸ್, ಡಿ ಸಿ ಮಷಿನ್ಸ್. ಸೊ ಇಂಥದ್ರ ಮೇಲೆ ಜಾಸ್ತಿ ಕ್ವೆಶನ್ಸ್ ಕೇಳಿದ್ದಾರೆ. ಇನ್ ದ ಕೇಸ್ ಆಫ್ ಟ್ರಾನ್ಸ್ಫಾರ್ಮರ್ಸ್ ನೋಡಿ, ಟ್ರಾನ್ಸ್ಫಾರ್ಮರ್ಸ್ನಲ್ಲಿ ನಮಗೆ ಪ್ರೈಮರಿ ವೈಂಡಿಂಗ್ ಇರುತ್ತೆ ಮತ್ತು ಸೆಕೆಂಡ್ರಿ ವೈಂಡಿಂಗ್ ಅನ್ನೋದು ಇರುತ್ತೆ. ಇನ್ ದ ಕೇಸ್ ಆಫ್ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ನೋಡಿ, ಪ್ರೈಮರಿ ವೈಂಡಿಂಗ್ನ ನಾನು ಎನ್ ಪಿ ಅಂತ ತೊಗೊಂಡ, ಸೆಕೆಂಡ್ರಿ ವೈಂಡಿಂಗ್ನ ನಾನು ಎನ್ ಎಸ್ ಅಂತ ತೊಗೊತೀನಿ. ಇನ್ ದ ಕೇಸ್ ಆಫ್ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ನನಗೆ ಪ್ರೈಮರಿ ವೈಂಡಿಂಗ್ ಅನ್ನೋದು ಏನಿರಬೇಕು, ಕಡಿಮೆ ಇರಬೇಕು ವೆನ್ ಕಂಪೇರ್ ಟು ಸೆಕೆಂಡ್ರಿ ವೈಂಡಿಂಗ್. ಯಾಕೆ ಅಂತ ಹೇಳಿದ್ರೆ ವೋಲ್ಟೇಜ್ ಇಂಡ್ಯೂಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. ವೋಲ್ಟೇಜ್ ಇಂಡ್ಯೂಸ್ ಇನ್ ದ ಪ್ರೈಮರಿ ವೈಂಡಿಂಗ್ ವಿ ಪಿ ಅಂತ ತೊಗೊತೀನಿ, ವೋಲ್ಟೇಜ್ ಇಂಡ್ಯೂಸ್ ಇನ್ ದ ಸೆಕೆಂಡ್ರಿ ವೈಂಡಿಂಗ್ ಈಸ್ ವಿ ಎಸ್ ಅಂತ ತೊಗೊತೀನಿ. ನೋಡಿ, ನಂಬರ್ ಆಫ್ ಟರ್ನ್ಸ್ ಏನಾದರೂ ಜಾಸ್ತಿ ಇದ್ದರೆ ವೋಲ್ಟೇಜೂ ಜಾಸ್ತಿ. ಮ್ಯಾಗ್ನೆಟಿಕ್ ಫ್ಲಕ್ಸ್ ಲೈನ್ಸ್ ಆರ್ ಇಂಡ್ಯೂಸ್ಡ್ ಆರ್ ಮೋರ್. ದಿಸ್ ಈಸ್ magnetically coupled but electrically isolated. This is the definition, simple definition of transformer. In the case of step up transformer, voltage induced in the primary winding is less when compared to voltage induced in the secondary winding. ಅದೇ ರೀತಿ ನಾನು ಕರೆಂಟ್ ಬಗ್ಗೆ ಏನಾದರೂ ಮಾತಾಡಿದ್ರೆ ಇಟ್ ಈಸ್ ರಿವರ್ಸ್ ಕೇಸ್. ಕರೆಂಟ್ ಇನ್ ದ ಸೆಕೆಂಡರಿ ವೈಂಡಿಂಗ್ ವಿಲ್ ಬಿ less when compared to current in the primary winding. ಸೊ ಲೆಫ್ಟ್ ಸೈಡ್ನಲ್ಲಿ ನಾವು ಪಿ ಅಂತ ರೆಪ್ರೆಸೆಂಟ್ ಮಾಡ್ತಾ ಇದ್ರಿ. ಸೊ ಅದೇ ಕನ್ವೆನ್ಷನ್ಸ್ನ ನಾನು ಏನಾದರೂ ಫಾಲೋ ಮಾಡಿದ್ರೆ ನಂಗೆ ಏನು ಬರುತ್ತೆ, ಐ ಪಿ ವಿಲ್ ಬಿ ಗ್ರೇಟರ್ ದೆನ್ ಐ ಎಸ್. ಯಾವುದರಲ್ಲಿ? ಇನ್ ದ ಕೇಸ್ ಆಫ್ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್. ಇನ್ ದ ಕೇಸ್ ಆಫ್ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್, ನಂಬರ್ ಆಫ್ ಟರ್ನ್ಸ್ ವಿಲ್ ಬಿ ಮೋರ್ ಇನ್ ದ ಸೆಕೆಂಡರಿ ಸೈಡ್, ವೋಲ್ಟೇಜ್ ಈಸ್ ಮೋರ್ ಇನ್ ದ ಸೆಕೆಂಡರಿ ಸೈಡ್, current induced is less in the secondary winding. Option ಏನು ಕೊಟ್ಟಿದ್ದಾರೆ? increases the current in the secondary winding, it is wrong. Increases the voltage in secondary winding, it is correct. Decreases the power. ನೋಡಿ, ಟ್ರಾನ್ಸ್ಫಾರ್ಮರ್ಸ್ನಲ್ಲಿ ನಾನು ಡೆಫಿನೇಷನ್ ಏನು ಬರುತ್ತೆ ಅಂತ ಹೇಳಿದ್ರೆ, ಟ್ರಾನ್ಸ್ಫಾರ್ಮರ್ ಈಸ್ ಅ ಕಾನ್ಸ್ಟೆಂಟ್ ಪವರ್ ಡಿವೈಸ್. Decreases the voltage in secondary winding, this is also a wrong option. ಹಾಗಾದರೆ suitable option that is going to follow is option B is correct. That is, it is going to increase the voltage in secondary winding. Power ಬಗ್ಗೆ ಮಾತಾಡೋ ಹಾಗಿಲ್ಲ. Frequency we are going to take it as 0 and then we are going to solve it. 22nd question ನೋಡಿ, ಏನು ಕೊಟ್ಟಿದ್ದಾರೆ? Resistance of a semiconductor exhibits. Already it's a repeated question ಅಂತಾನೆ ತಗೋಬೋದು. In the case of semiconductor, when temperature increases, ರೆಸಿಸ್ಟೆನ್ಸ್ ಅನ್ನೋದು ಏನಾದರೂ ಜಾಸ್ತಿ ಏನಾದರೂ ಆದರೆ ಆ ಥರ ಮಟೀರಿಯಲನ್ನು ನಾವು ಪಾಸಿಟಿವ್ ಟೆಂಪರೇಚರ್ ಕೋಎಫಿಷಿಯಂಟ್ ಅಂತ ಕರಿತೀವಿ. ಎಕ್ಸಾಂಪಲ್ಸ್ ಯಾವುದು? ಮೆಟಲ್ಸ್ ಅಂತ ತಗೊಳ್ಳಿ. ಸಿಮಿಲರ್ಲಿ ಸೆಕೆಂಡ್ ಆಪ್ಷನ್ ನೋಡಿ ಏನು ಕೊಟ್ಟಿದ್ದಾರೆ? ನೆಗೆಟಿವ್ ಟೆಂಪರೇಚರ್ ಕೋಎಫಿಷಿಯಂಟ್. ವೆನ್ ಟೆಂಪರೇಚರ್ ಇನ್ಕ್ರೀಸಸ್, ರೆಸಿಸ್ಟೆನ್ಸ್ ಅನ್ನೋದು ಏನಾಗುತ್ತೆ? ಕಡಿಮೆ ಆಗುತ್ತೆ. ಎಕ್ಸಾಂಪಲ್ ಯಾವುದು? ಸೆಮಿಕಂಡಕ್ಟರ್ಸ್. ಯಾವುದು? ಜರ್ಮೇನಿಯಮು, ಸಿಲಿಕಾನ್, ಗ್ಯಾಲಿಯಮ್ ಆರ್ಸೆನೈಡ್ ಎಕ್ಸೆಟ್ರಾ. ಇದರಲ್ಲಿ ಏನಾಗ್ತಾ ಇದೆ? ಟೆಂಪರೇಚರ್ ಇನ್ಕ್ರೀಸ್ ಆದರೆ ರೆಸಿಸ್ಟೆನ್ಸ್ ಅನ್ನೋದು ಡಿಕ್ರೀಸ್ ಆಗ್ತಾ ಇದೆ. ಸೊ ನಾನು ಹೇಳ್ಬೋದಾ? ರೆಸಿಸ್ಟೆನ್ಸ್ ಆ್ಯಂಡ್ ಟೆಂಪರೇಚರ್ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಇನ್ ದ ಕೇಸ್ ಆಫ್ ಮೆಟಲ್ಸ್, ಟೆಂಪರೇಚರ್ ಆ್ಯಂಡ್ ರೆಸಿಸ್ಟೆನ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಹಾಗಾದರೆ ಯಾವ ಆಪ್ಷನ್ ಫಾಲೋ ಆಗುತ್ತೆ? ಆಪ್ಷನ್ ಬಿ ಈಸ್ ಗೋಯಿಂಗ್ ಟು ಬಿ ಫಾಲೋಡ್, ದಟ್ ಈಸ್ ನೆಗೆಟಿವ್ ಟೆಂಪರೇಚರ್ ಕೋಎಫಿಷಿಯಂಟ್. 23rd ಕ್ವೆಶನ್ ನೋಡಿ, ಏನು ಕೊಟ್ಟಿದ್ದಾರೆ? ದ ರಿಲೇಷನ್ ಬಿಟ್ವೀನ್ ಆಲ್ಫಾ ಆ್ಯಂಡ್ ಬೀಟಾ ಅಷ್ಟೇ. ಇದ್ರ ಬಗ್ಗೆ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ನೋಡಿ, ಇಲ್ಲಿ ಏನು ನಾನು ಹೇಳಿದ್ದೀನಿ ಅಂತ ಹೇಳಿದ್ರೆ, ಕಾಮನ್ ಬೇಸ್ನಲ್ಲಿ ಕರೆಂಟ್ ಗೇನ್ ಏನಿರುತ್ತೆ? ಆಲ್ಫಾ ಅಂತ ತೊಗೊತೀನಿ. ಕಾಮನ್ ಎಮಿಟರ್ನಲ್ಲಿ ಕರೆಂಟ್ ಗೇನ್ ಏನಿರುತ್ತೋ ಬೀಟಾ ಅಂತ ತೊಗೊತೀನಿ. ಕಾಮನ್ ಕಲೆಕ್ಟರ್ನಲ್ಲಿ ಗಾಮಾ ಅಂತ ತೊಗೊತಾ ಇದ್ದೀನಿ. ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ ಆಲ್ಫಾ ಆ್ಯಂಡ್ ಬೀಟಾ? ಆಲ್ಫಾ ಈಕ್ವಲ್ಸ್ ಟು ಬೀಟಾ ಡಿವೈಡೆಡ್ ಬೈ 1 + ಬೀಟಾ. ಇದು ನಮ್ಗೆ ಗೊತ್ತಿದೆ. ನೀವು ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡು ಸಾಲ್ವ್ ಮಾಡಿ, ನೋ ಪ್ರಾಬ್ಲಮ್. ಬೀಟಾ ಈಕ್ವಲ್ಸ್ ಟು ಆಲ್ಫಾ ಡಿವೈಡೆಡ್ ಬೈ 1 - ಆಲ್ಫಾ ಅಂತ ಬರುತ್ತೆ. ಅದೇ ರೀತಿ ಗಾಮಾ ವಿಚ್ ಇಸ್ ಈಕ್ವಲ್ಸ್ ಟು 1 + ಬೀಟಾ. ದಿಸ್ ಈಸ್ ಒನ್ ಮೋರ್ ರಿಲೇಷನ್. ಗಾಮಾ ಈಕ್ವಲ್ಸ್ ಟು, ಇನ್ ಟರ್ಮ್ಸ್ ಆಫ್ ನಾನೇನಾದರೂ ಆಲ್ಫಾದಲ್ಲಿ ನಾನೇ ರೆಪ್ರೆಸೆಂಟ್ ಮಾಡಬೇಕು ಅಂತ ಹೇಳಿದ್ರೆ 1 + ಆಲ್ಫಾ ಡಿವೈಡೆಡ್ ಬೈ 1 - ಆಲ್ಫಾ.
which is equals to 1 divided by 1 minus alpha. Gamma in terms of alpha ನಾನು ಎಕ್ಸ್ಪ್ರೆಸ್ ಮಾಡ್ತಾ ಇರೋದು. ಬೀಟಾ ಈಕ್ವಲ್ಸ್ ಟು ಆಲ್ಫಾ ಡಿವೈಡೆಡ್ ಬೈ 1 ಮೈನಸ್ ಆಲ್ಫಾ. ಆಲ್ಫಾ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ 0.85. 1 ಮೈನಸ್ 0.85 ಎಷ್ಟು 0.15. ನೋಡಿ ಇದು ನಾನು ಹೆಂಗೆ ಬರ್ಕೋಬೋದು 85 ಡಿವೈಡೆಡ್ ಬೈ 15. 15 5 75 ವಿಚ್ ಈಸ್ 5 ಪಾಯಿಂಟ್ ಚೇಂಜ್ 5.6666 ಅಂತ ಬರುತ್ತೆ ವಿಚ್ ಈಸ್ 5.67. ಆಪ್ಷನ್ ಯಾವ್ದು ಫಾಲೋ ಆಗುತ್ತೆ? ಆಪ್ಷನ್ ಬಿ ಈಸ್ ಗೋಯಿಂಗ್ ಟು ಬಿ ಫಾಲೋಡ್. ದಟ್ ಈಸ್ ಬೀಟಾ ಈಕ್ವಲ್ಸ್ ಟು 5.67. ಇಷ್ಟು ಕಡಿಮೆ ವ್ಯಾಲ್ಯೂ ಆಫ್ ಬೀಟಾ they have considered. 24th question ನೋಡಿ ಏನು ಕೊಟ್ಟಿದ್ದಾರೆ? The current amplification factor in the case of transistor with common base configuration is denoted by. Already ನಾನು ಹೇಳಿದ್ದೀನಿ ನೋಡಿ, in the case of common base configuration ಇಲ್ಲಿ ನೋಡಿ what is the current gain we are going to use, which is alpha, right? ಹಾಗಾದರೆ option C is going to be followed. In the case of common emitter configuration, output is what? Collector current. Input is what? Base current, which is equals to what? Beta. ಅದೇ ರೀತಿ in the case of common base configuration, output is what? Collector current. Input is what? Emitter current, which is what? Alpha. Similarly, in the case of common collector configuration, output is what? Emitter current. Input is what? Base current. Gain value ಏನಂತ ತಗೊಂತೀರಿ ಅಂತ ಹೇಳಿದ್ರೆ ಗಾಮಾ ಅಂತ ತಗೊಂತೀರಿ. In the case of common base configuration, alpha is the current gain. What is the value of alpha? Less than 1. What is the usual range? 0.9 to 0.99 is the usual range. In the case of beta, which is very much greater than 1, 20 to 200 ಅಂತ ತಗೊಳ್ಳಿ, ನೋ ಪ್ರಾಬ್ಲಮ್. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಗಾಮಾ? ವಿಚ್ ಈಸ್ 1 ಪ್ಲಸ್ ಬೀಟಾ. ಮುಗೀತು. ಹಾಗಾದರೆ ಸೂಟಬಲ್ ಆಪ್ಷನ್ ದಟ್ ಇಸ್ ಗೋಯಿಂಗ್ ಟು ಫಾಲೋ ಈಸ್ ಆಪ್ಷನ್ ಸಿ ಈಸ್ ಕರೆಕ್ಟ್. ದಟ್ ಈಸ್ ಇನ್ ದ ಕೇಸ್ ಆಫ್ ಕಾಮನ್ ಬೇಸ್ ಕಾನ್ಫಿಗರೇಷನ್ ಕರೆಂಟ್ ಗೇನ್ ಅನ್ನೋದೇನು? ಆಲ್ಫಾ ಅಂತ ಅರ್ಥ. ಡೆಲ್ಟಾ ಈಸ್ ದ ಆಪ್ಷನ್ ಯು ಕ್ಯಾನ್ ಈಸಿಲಿ ಎಲಿಮಿನೇಟ್. ನೋಡಿದ ತಕ್ಷಣ ಡೆಲ್ಟಾ ಅನ್ನೋದನ್ನು ನೀವು ಡಿಲೀಟ್ ಮಾಡ್ಬೋದು. 25th question ನೋಡಿ, which of the following component cannot be fabricated on integrated chip ಅಂತ ಕೇಳ್ತಾ ಇದ್ದಾರೆ. In the case of resistor, inductors and capacitors ಇದೆಲ್ಲ passive elements, linear elements ಅಂತ ತಗೊಳ್ಳಿ. ಡಯೋಡ್ ಅನ್ನೋದು ನಾನ್ ಲೀನಿಯರ್ ಎಲಿಮೆಂಟ್. ರೆಸಿಸ್ಟೆನ್ಸ್ನ ನಾನು ಈಸಿಯಾಗಿ ಡಿನೋಟ್ ಮಾಡ್ಬೋದು. ಹೆಂಗೆ ಅಂತ ಹೇಳಿದ್ರೆ ಸೇ ಸಪೋಸ್ ಇಫ್ ಐ ವಾಂಟ್ ಟು ಇನ್ಕ್ರೀಸ್ ದ ರೆಸಿಸ್ಟೆನ್ಸ್, ಮಟೀರಿಯಲ್ ಪ್ರಾಪರ್ಟಿನ ನಾನು ವೇರಿ ಮಾಡಿದ್ರೆ ಸಾಕು. ಕೆಪಾಸಿಟೆನ್ಸ್ನ ನಾನು ಹೆಂಗೆ ಇಂಟ್ರೊಡ್ಯೂಸ್ ಮಾಡ್ಬೋದು ಅಂತ ಹೇಳಿದ್ರೆ, ಎರಡು ಮೆಟಲ್ ಲೈನ್ಸ್ನ ನಾನು ಪ್ಲೇಸ್ ಮಾಡಿಬಿಟ್ಟು ಮಧ್ಯದಲ್ಲಿ ನಾನು ಡೈಎಲೆಕ್ಟ್ರಿಕ್ ನಾನು ಪ್ಲೇಸ್ ಮಾಡಿದೆ, ಇಟ್ ಸೆಲ್ಫ್ ಈಸ್ ಅನ್ ಕೆಪಾಸಿಟರ್. ಡಯೋಡ್ ನಾನು ಈಸಿಯಾಗಿ ಪ್ಲೇಸ್ ಮಾಡ್ಬೋದು ಬೇಸ್ಡ್ ಆನ್ ಡೋಪಿಂಗ್. ಒಂದು ಸೈಡ್ನಲ್ಲಿ ನಾನು ಪಿ ಡೋಪ್ ಮಾಡಿ, ಇನ್ನೊಂದು ಸೈಡ್ನಲ್ಲಿ ನಾನು ನಾನು ಡೋಪ್ ಮಾಡಿದೆ, ವಿಚ್ ಈಸ್ ಡಯೋಡ್. ಆದರೆ ನಾನು ಇಂಡಕ್ಟನ್ಸ್ ಏನಾದರೂ ನಾನು ಏನಾದರೂ ಫ್ಯಾಬ್ರಿಕೇಟ್ ಮಾಡಬೇಕು ಅಂತ ಹೇಳಿದ್ರೆ ವಿಚ್ ಶುಡ್ ಬಿ ಲೈಕ್ ಅ ಸ್ಪೆರಿಕಲ್ ಶೇಪ್. ಅದಾದಮೇಲೆ ಈ ಲೀಡ್ನ ನಾನು ಔಟ್ಸೈಡ್ ತೊಗೋಬೇಕು, ಈ ಲೀಡ್ನ ನಾವು ಹೊರಗಡೆ ತೊಗೋಬೇಕು. ಎಷ್ಟು ಟರ್ನ್ಸ್ ಇರುತ್ತೋ ಅಷ್ಟು ಇಂಡಕ್ಟನ್ಸ್ ಜಾಸ್ತಿ ಆಗುತ್ತೆ. ಸೊ ನಾವು ಏನಾದರೂ ಇಂಡಕ್ಟನ್ಸ್ ನಾವು ರಿಯಲೈಸ್ ಮಾಡಲೇಬೇಕು ಅಂತ ಹೇಳಿದ್ರೆ ವಿ ಆರ್ ನಾಟ್ ಗೋಯಿಂಗ್ ಟು ರಿಯಲೈಸ್ ಆನ್ ಇಂಟಿಗ್ರೇಟೆಡ್ ಚಿಪ್. ವೈ? ಬಿಕಾಸ್ ಆಫ್ ಏರಿಯಾ ಆಕ್ಯುಪೆನ್ಸಿ. Area occupancy is more if we trying to do in IC, that is inductor fabrication ಮಾಡೋದಿಲ್ಲ. ಆಪ್ಷನ್ ಯಾವ್ದು ಫಾಲೋ ಆಗುತ್ತೆ ಅಂತ ಹೇಳಿದ್ರೆ ಆಪ್ಷನ್ ಸಿ ಈಸ್ ಗೋಯಿಂಗ್ ಟು ಬಿ ಫಾಲೋಡ್. ದಟ್ ಈಸ್ ವಿ ಆರ್ ನಾಟ್ ಗೋಯಿಂಗ್ ಟು ಫ್ಯಾಬ್ರಿಕೇಟ್ ಇಂಡಕ್ಟರ್. ಇವತ್ತಿನ ಈ ವಿಡಿಯೋದಲ್ಲಿ ವಿ ಹ್ಯಾವ್ ಕವರ್ಡ್ ಫ್ರಮ್ ಕ್ವಶನ್ ನಂಬರ್ 1 to ಕ್ವಶನ್ ನಂಬರ್ 25. ಮುಂದಿನ ವಿಡಿಯೋದಲ್ಲಿ ನಾವು ಕ್ವಶನ್ ನಂಬರ್ 26 to ಕ್ವಶನ್ ನಂಬರ್ 50 ಡಿಸ್ಕಸ್ ಮಾಡ್ತಿದ್ರಿ. ನಿಮ್ಗೇನಾದರೂ ಈ ಸೊಲ್ಯೂಷನ್ ವಿಡಿಯೋ ನಿಮ್ಗೇನಾದರೂ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೂ ಎಲೆಕ್ಟ್ರಾನಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ಸೆಷನ್ನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್, ಸಿಗೋಣ ಮುಂದಿನ ವಿಡಿಯೋದಲ್ಲಿ.